ತರಗತಿಗಳನ್ನ ಹ್ಯಾಂಡಲ್ ಮಾಡ್ರಿ. ನಾಗರತ್ನವರು ಭಗವದ್ಗೀತೆ ಸಾರವನ್ನು ಹೇಳ್ತಾರೆ, ಸರಳ ಅಂತ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಮೊದಲಿಗೆ ಶುದ್ಧ ಬ್ರಹ್ಮ ಜ್ಞಾನ ಕರ್ತೃಗಳಾದ ಬ್ರಹ್ಮಲೀನ ಸದ್ಗುರು ಶ್ರೀ ಸಾಧು ನಿಶ್ಚಲ್ ದಾಸ್ತಿಯವರನ್ನು ಹಾಗೂ ಬ್ರಹ್ಮಲೀನ ಸದ್ಗುರು ಶ್ರೀ ಪಂಡಿತ್ ಪೀತಾಂಬರ್ಜಿಯವರನ್ನು ಎನ್ನ ಹೃನ್ಮನದಲ್ಲಿ ಭಕ್ತಿಯಿಂದ ಸ್ಮರಿಸಿಕೊಂಡು ಇಂದಿನ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವ ಅಖಿಲ ಬ್ರಹ್ಮಾಂಡ ಸನಾತನ ಭಾರತೀಯ ಶುದ್ಧ ಬ್ರಹ್ಮ ಜ್ಞಾನ ಪೀಠದ ಕರ್ತೃಗಳಾದ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳ ಶ್ರೀಪಾದಗಳಲ್ಲಿ ನನ್ನ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಇಂದಿನ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳ ಶ್ರೀಪಾದಗಳಲ್ಲಿ ವಿತರಣಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಶ್ರೀಮದ್ ಭಗವದ್ಗೀತೆಯ 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ, ಇದರಲ್ಲಿ ಈಗ 41ನೇ ಶ್ಲೋಕವನ್ನು ನೋಡೋಣ. ಈ ಶ್ಲೋಕದೊಳಗ ಮನುಷ್ಯರಿಗೆ ಅವರವರ ಗುಣಗಳಿಗೆ ಅನುಸಾರವಾಗಿ ಕರ್ಮಗಳು ವಿಭಜನೆ ಮಾಡಲ್ಪಟ್ಟಿವೆ ಎಂಬ ವಿಷಯ ಮುಂದಿನ ಶ್ಲೋಕದೊಳಗ ಈ ಪ್ರತಿಪಾದಿಸ್ತಾರ. ಅದು 41ನೇ ಶ್ಲೋಕ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂತಪ ಕರ್ಮಾಣಿ ಪ್ರವಿತಪ್ತನಿ ಸ್ವಭಾವ ಪ್ರಭ ವೈಗುಣೈಹಿ. ಅಂದ್ರ ಶತ್ರು ಸಂಪಾದಕನಾದ ಅರ್ಜುನನೇ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಿಗೆ 4 ವರ್ಣಗಳಿಗೆ ಅವರವರ ಸ್ವಭಾವದಿಂದ ಹುಟ್ಟಿದ ಗುಣಗಳಿಗೆ ಅನುಸಾರವಾಗಿ ಅವರವರ ಸ್ವಭಾವ ಗುಣಗಳಿಗೆ ತಕ್ಕಂತೆ ಕರ್ಮಗಳು ಬೇರೆ ಬೇರೆಯಾಗಿ ವಿಭಜನೆ ಮಾಡಲ್ಪಟ್ಟಿವೆ. ಹಿಂದೆ 4ನೇ ಅಧ್ಯಾಯದೊಳಗ 13ನೇ ಶ್ಲೋಕದೊಳಗ ಚಾತುರ್ವರ್ಣ್ಯಂ ಮಯಾ ಸ್ಪಷ್ಟಂ ಗುಣಕರ್ಮ ವಿಭಾಗಶಃ ಅಂದ್ರ ಗುಣಕರ್ಮಗಳ ವಿಭಾಗದಿಂದ ಚಾತುರ್ವರ್ಣಗಳು ನನ್ನಿಂದ ಸೃಷ್ಟಿಸಲ್ಪಟ್ಟವು ಅಂತ ಹೇಳ್ಯಾರ. ಈ ಶ್ಲೋಕದಲ್ಲಿನೂ ಕೂಡ ಅದೇ ವಿಷಯವನ್ನ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಅವರವರ ಜನ್ಮಾಂತರ ಸಂಸ್ಕಾರದಿಂದ ಉಂಟಾದ ಗುಣಗಳನ್ನ ಅನುಸರಿಸಿ ಅವರವರಿಗೆ ಆಯಾ ಕರ್ಮಗಳು ವಿಭಜಿಸಲ್ಪಟ್ಟಿವೆ ಅನ್ನೋದು ಸ್ಪಷ್ಟವಾಗ್ತದೆ. ಇದರಿಂದ ಜನ್ಮತಃ ಜಾತಿಯು ಏರ್ಪಡದೆ ಅವರವರ ಗುಣಗಳಿಗೆ ಅನುಸಾರವಾಗಿ ಜನ್ಮ ಕರ್ಮಗಳು ಏರ್ಪಟ್ಟಿವೆ ಅನ್ನೋದನ್ನ ನೆನಪಿನಲ್ಲಿಟ್ಕೋಬೇಕು. ಹಿಂಗ ಮಾಡುವುದರಿಂದಲೇ ಪ್ರತಿಯೊಬ್ಬರ ಜೀವನ ವಿಕಾಸವಾಗಕ್ಕ ಅವಕಾಶವಿರ್ತೈತಿ. ಅಂದ್ರ ನೀಚ ಜಾತಿಯಲ್ಲಿ ಜನ್ಮಿಸಿದ್ರು ತಮ್ಮ ತಮ್ಮ ಕರ್ಮಗಳ ಶುದ್ಧತ್ವದಿಂದ ಶುದ್ಧವಾದ ಸಾಧನೆಗಳನ್ನ ಅನುಸರಿಸುವುದರಿಂದ ಪವಿತ್ರವಾದ ಆಚರಣೆಯಿಂದ ಎಲ್ಲರೂ ಉತ್ತಮ ವರ್ಣಸ್ಥರಾಗಿ ತಯಾರಾಗಕ್ಕ ಸಾಧ್ಯ ಐತಿ. ಇದೇ ಗೀತೆಯ ವೈಶಿಷ್ಟ್ಯ. ಗೀತೆಯು ಸರ್ವರಿಗೂ ಆಧ್ಯಾತ್ಮದ ಉನ್ನತ ಶಿಖರವನ್ನ ಏರಕ ಅವಕಾಶ ಮಾಡಿಕೊಡ್ತೈತಿ. ಈ ಗೀತೆ ಎಲ್ಲರಿಗೂ ಒಂದು ಆಧ್ಯಾತ್ಮದ ಉನ್ನತವಾದ ಶಿಖರವನ್ನ ಏರಕ ಅಲ್ಲಿ ಅವಕಾಶ ಮಾಡಿಕೊಡ್ತೈತಿ. ಈ ಚಾತುರ್ವರ್ಣದ ವ್ಯವಸ್ಥೆ ಭಾರತ ದೇಶದಲ್ಲಿ ಮಾತ್ರ ಕಂಡು ಬರ್ತೈತಿ. ಇತರೆ ದೇಶದೊಳಗ ಅದು ಈ ಚಾತುರ್ವರ್ಣ ಪದ್ಧತಿ ಕಂಡು ಬರುದಿಲ್ಲ. ಅಂದಮೇಲೆ ಈ ಚಾತುರ್ವರ್ಣದ ಭಾವನೆ ವ್ಯಾಪಕವಾಗಿ ಇಲ್ಲ, ಪರಿಚ್ಛಿನ್ನವಾಗಿ ಐತಿ. ಅಂದ್ರೆ ಕೇವಲ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಕಂಡು ಬರ್ತೈತಿ. ಈ ಚಾತುರ್ವರ್ಣದ ಭಾವನೆ ಈ ಹೆಸರುಗಳಿಂದ ಅಲ್ಲದೆ ಕ್ರಿಯಾರೂಪದಿಂದ ಸರ್ವತ್ರನು ಕಂಡು ಬರ್ತೈತಿ. ಕೇವಲ ಹೆಸರಿನಿಂದ ಮಾತ್ರ ಅಲ್ಲ, ಅವರು ಮಾಡುವ ಒಂದು ಕ್ರಿಯೆಯಿಂದ ನಮಗೆ ಕಂಡು ಬರ್ತೈತಿ. ಎಲ್ಲ ದೇಶಗಳಲ್ಲಿನೂ ಶಿಕ್ಷಕ ವರ್ಗ, ರಕ್ಷಕ ವರ್ಗ, ವಣಿಕ ವರ್ಗ, ಶ್ರಮಿಕ ವರ್ಗ ಅಂತ ಹೇಳಿ 4 ವರ್ಗಗಳು ನಮಗ್ ಕಂಡು ಬರ್ತಾವ. ಸಮಾಜದೊಳಗ ಒಬ್ಬ ಮನುಷ್ಯ ಬಾಳ್ಬೇಕಂದ್ರ ಶಿಕ್ಷಣ ಕಲಿಸೋರು ಇರ್ಬೇಕು, ರಕ್ಷಕರು ಇರ್ಬೇಕಾಗ್ತತಿ, ವ್ಯಾಪಾರಸ್ಥರು ಇರ್ಬೇಕಾಗ್ತತಿ ಮತ್ತು ಶ್ರಮಜೀವಿಗಳು ಇರ್ಬೇಕಾಗ್ತತಿ. ಇವುಗಳೊಳಗ ಯಾವುದೇ ಒಂದು ಕಡಿಮೆ ಆದ್ರೂ ಆ ಸಮಾಜ ಪೂರ್ಣ ಸಮಾಜ ಅನಿಸ್ಕೊಳ್ಳೋದಿಲ್ಲ. ಶಿಕ್ಷಕ ವರ್ಗದವರಿಂದ ಇದ್ರ ಜನರೊಳಗ ಅಜ್ಞಾನ ಉಂಟಾಗ್ತೈತಿ. ಶಿಕ್ಷಕ ವರ್ಗ ಇದ್ದು ರಕ್ಷಕ ವರ್ಗ ಇದ್ರ ಶಿಕ್ಷಕರನ್ನ ರಕ್ಷಿಸೋರು ಇಲ್ಲ ಅಂತಾರ. ಈ ಶಿಕ್ಷಕ ರಕ್ಷಕ 2 ವರ್ಗ ಇದ್ದು ವಣಿಕ ವರ್ಗ ಅಂದ್ರೆ
ಮಾಡೋರು ಯಾರು? ಇಲ್ಲಿ ಶಿಕ್ಷಕ ವರ್ಗ ಅಂತಂದ್ರ ಬ್ರಾಹ್ಮಣರು, ರಕ್ಷಕ ವರ್ಗ ಅಂತಂದ್ರ ಕ್ಷತ್ರಿಯರು, ವಣಿಕ ವರ್ಗ ಅಂತಂದ್ರ ವೈಶ್ಯರು, ಶ್ರಮಿಕ ವರ್ಗ ಅಂತಂದ್ರ ಶೂದ್ರರು. ಈ ಸಮಷ್ಟಿ ಪ್ರಪಂಚದೊಳಗನ ಅಲ್ಲ, ವ್ಯಕ್ತಿ ದೇಹಗಳಿಗೂ ಕೂಡ ಈ 4 ವರ್ಣಗಳು ನಮಗ ಕಾಣಬಹುದಾಗೈತಿ. ಕೇವಲ ಸಮಾಜದೊಳಗ ಈ ಒಂದು 4 ವರ್ಣಗಳನ್ನ ನಾವು ನೋಡ್ಲಂತ ನಮ್ಮ ಒಂದು ವ್ಯಕ್ತಿ ದೇಹದಲ್ಲಿನೂ ಕೂಡ ಈ 4 ವರ್ಣಗಳನ್ನ ನಾವು ಕಾಣಬಹುದು. ವೇದೋಕ್ತ ಪುರುಷ ಸೂಕ್ತದಲ್ಲಿನೂ ಬ್ರಾಹ್ಮಣೋ ಅಸ್ಯ ಮುಖಮಾಸೀತ್ ಬಾಹು ರಾಜನ್ಯ ಕೃತಃ ಊರು ಸದಸ್ಯ ಯದ್ವೈಶ್ಯ ಬದ್ವಾದ್ಯಾಂ ಶೂದ್ರೋ ಅಜಾತಯ ಅಂತ ಅಂದ್ರ ಈ ಮುಖನ ಬ್ರಾಹ್ಮಣ, ನಮ್ಮ ಬಾಹುಗಳೇ ಕ್ಷತ್ರಿಯ, ಎದೆನೇ ವೈಶ್ಯ, ಇನ್ನು ನಮ್ಮ ಪಾದಗಳೇ ಶೂದ್ರ ಅಂತ ಹೇಳಿ ವಿಭಾಗ ಮಾಡಿ ಈ ವ್ಯಕ್ತಿ ಶರೀರವನ್ನ ಹೇಳ್ಯಾರ. ಅದರ ಮೇಲಿಂದ ನೋಡಿದ್ರ ಈ ಜನ್ಮದಿಂದ ವರ್ಣಗಳು ಬರುವುದಿಲ್ಲ, ಕರ್ಮದಿಂದಾನ ಅಂತೇಳಿ ನಮಗ ಸಿದ್ಧವಾಗಿ ತೋರ್ತೈತಿ. ದೊಡ್ಡವರ ಹೊಟ್ಟೆಯಲ್ಲಿ ಹುಟ್ಟಿದ ಮಾತ್ರಕ್ಕ ದೊಡ್ಡವರ ಅನ್ಸೋದಿಲ್ಲ, ಅಲ್ಲಿ ದೊಡ್ಡ ಗುಣಗಳುಳ್ಳವನೇ ದೊಡ್ಡವ ಅನ್ಸ್ಕೋತಾನ. ಹಿಂಗ ಗುಣಗಳಿಂದ ಮಾತ್ರ ನಾವು ಆ ಒಂದು ವರ್ಣವನ್ನ, ಒಂದು ಅವರ ಸ್ವಭಾವವನ್ನು ನಾವು ಗುರುತಿಸಕ್ ಸಾಧ್ಯತೆ ಹೊರತು ಅವರ ಒಂದು ಹುಟ್ಟಿಂದ ಜನ್ಮದಿಂದ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ ಆಗುದಿಲ್ಲ. ಅವರ ಒಂದು ಗುಣದಿಂದ ಇಲ್ಲಿ ನಾವು ವಿಭಾಗ ಮಾಡಬಹುದು ಅಂತ ಹೇಳಿ ತಿಳಿಸ್ಕೊಟ್ಟಾರ. ಇನ್ನ ಮುಂದಿನ ಶ್ಲೋಕದೊಳಗ ಸ್ವಭಾವಕ್ಕೆ ಅನುಸಾರವಾಗಿ ಬ್ರಾಹ್ಮಣ ಕರ್ಮಗಳು ಯಾವ ಅನ್ನೋದನ್ನ ವಿವರಿಸ್ತಿರ್ತಾರ. ಇದನ್ನ ಮತ್ತೆ ಮುಂದಿನ ಅವಧಿಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ನನ್ನ 4 ವಾಕ್ಪುಷ್ಪಗಳನ್ನ ಸದ್ಗುರುವಿನ ಶ್ರೀಚರಣ ಅರ್ಪಿಸಿ ಇದನ್ನು ಮಾಡಿ ವಿರಾಮ ಮಾಡ್ತೀನಿ. ಶರಣ. ತುಂಬಾ ಧನ್ಯವಾದಗಳು ಶುದ್ಧ ಬ್ರಹ್ಮನಿಷ್ಠ ಗುರುಮಾತ್ಯ ನಾಗರತ್ನಮ್ಮನವರು ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ 4 ವರ್ಣದ ಮಾತುಗಳನ್ನ ಮಾಡಿ ಅದೆಲ್ಲ ಆ ರೀತಿಯಾದಂತಹ ದುಡಿಯುವರ ಒಂದು ಶ್ರೇಣಿಯನ್ನ ಯಾವ ರೀತಿ ಇತ್ತು ಅನ್ನೋದನ್ನ ನಮಗೆಲ್ಲ ತಿಳಿಸಿಕೊಟ್ರು. ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಗುರುಗಳು ಈ ವಿಚಾರ ಸಾಗರ ಎಂಬ ಗ್ರಂಥದ 5ನೇ ತರಂಗದಲ್ಲಿ ಬರ್ತಕ್ಕಂಥ ವಿಷಯವನ್ನು ನಮಗೆಲ್ಲ ಪ್ರಸ್ತುತಪಡಿಸ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಈ ದೊಡ್ಡದಾದ ಪ್ರಾರ್ಥನೆಯನ್ನು ಹೇಳಬೇಕು ಅಂತ ನಾಗರತ್ನವರಲ್ಲಿ ಗೌರಮ್ಮ ಹೇಳ್ತಾರೆ. ಗೌರವ ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. सदगुरु श्री पंडित पीताम्बर जी महाराज की जय। सदगुरु श्री साधुनिश्चल दास जी महाराज की जय। सदगुरु श्री शंकर स्वामी जी की महाराज की जय। ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಅವರ ಕೃತಿ 5ನೇ ತರಂಗ 225ನೇ ವಿಷಯಾಂಕ ಪುತ್ರ ಸಂಘದ ದುಃಖ ವರ್ಣನ ಅಂತಕ್ಕಂಥದ್ದು. ದೋಹ 9, 91, 92, 93, 94. पुत्र सदा दुःख देतयु बिना प्राप्ति दुःख एक। गर्भमय दुःख जन्म दुःख मरैतु दुःख अनेक। गर्भधरता औला नहीं नारी दुःख दंपति मन तौलौ भारी। वैजु गर्भ यह चिंतन नासै पुत्री होय की पुत्र प्रकाशै। गर्भ गिरन के हेतु अनंता
विनते धरत करत अतिचिंता वैजु पूत नवमास बिहानै जननी जनक अधिक दुःख सानै नवग्रह में इकद्वै नहीं बिगड़ै अस जनको जन्मन जगत सगरै बिगड़ै ग्रह की निशि दिन चिंता करित मात पितु बैती इकंता शिशु उदास वै जब सजीवोबा तब तो तरोबा यू चिंतत कछु गए महिने दांत पूत के निकटे जिने ಈ ದೋಹಾಗಳ ಅರ್ಥವನ್ನ ನಮಗೆ ತಿಳಿಸ್ಕೊಡ್ಬೇಕಂತೇಳಿ ಸದ್ಗುರುಗಳಲ್ಲಿ ವಿನಯಪೂರ್ವಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಅವಿರಳ ಜ್ಞಾನಿ ಚನ್ನಬಸವಣ್ಣನವರ ಒಂದು ವಚನ. ನಮ್ಮ ಮಲ್ಲಪ್ಪ ಹುಲ್ಲೂರವರು ಬಂದಿಲ್ಲ ವಚನ ಗಾಯನ ಮಾಡೋರು, ಅದಕ್ಕೆ ನಾನು ಒಂದು ವಚನ ಹೇಳಕತ್ತೀನಿ. ಇಲ್ಲಿ ಶಟಸ್ಥಲ ವಚನಗಳು, ಚನ್ನಬಸವಣ್ಣನವರ ವಚನಗಳು. ಅದರೊಳಗೆ ಮೊದಲು ಭಕ್ತ ಸ್ಥಳದೊಳಗ ಭಕ್ತನ ಜ್ಞಾನಿ ಸ್ಥಳ, ಆಮೇಲೆ ಭಕ್ತನ ಭಕ್ತ ಸ್ಥಳ, ಭಕ್ತನ ಮಹೇಶ ಸ್ಥಳ, ಭಕ್ತನ ಪ್ರಸಾದಿ, ಭಕ್ತನ ಪ್ರಾಣಲಿಂಗಿ, ಭಕ್ತನ ಶರಣ, ಭಕ್ತ ಐಕ್ಯ. ಭಕ್ತ ಸ್ಥಳದೊಳಗೆ ಶಟಸ್ಥಲ, ಮಹೇಶ ಸ್ಥಳದೊಳಗೆ ಶಟಸ್ಥಲ. ಹಿಂಗ 7 42 ಸ್ಥಳಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಭಕ್ತನ ಜ್ಞಾನಿ ಸ್ಥಳ. ಇದರೊಳಗ ಏನಂದ್ರೆ ಮೊದಲಿಂದ 1-2-3 ವಚನಗಳು ಹೇಳಾಯ್ತು. ಈಗ ಇವತ್ತು ಹೇಳುವ ವಚನ ಏನದಂದ್ರೆ, ಕಬ್ಬುಣದ ಶುನಕನ ತಂದು ಪರುಷವ ಮುಟ್ಟಿಸಲೊಡನೆ ಹೊನ್ನ ಶುನಕ ಒಪ್ಪುವುದಲ್ಲದೆ ಪರುಷವಾಗಲರಿಯದು ನೋಡ. ಲೋಕದ ಮಾನವನ ತಂದು ಭಕ್ತನ ಮಾಡಿದಡೆ ವೇಷ ಲಾಂಛನೆ ಯಹಿನಲ್ಲದೆ ಭಕ್ತನಾಗಲರಿಯ ನೋಡ. ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ ಮಜ್ಜನ ಕೆರೆವ ಭವಿಗಳನ್ನು ಎಂತೆಂದು ಭವಿಗಳನ್ನು ಎಂತು ಭಕ್ತರೆಂಬೆನಯ್ಯ. ಇಲ್ಲಿ 2 ಬಸವಣ್ಣವ್ರ ವಚನದೊಳಗೆ ಏನ್ ಮಾಡ್ಯಾರ, ಕಬ್ಬುಣದ ಕೋಡಗನ ತಂದು ಪರುಷ ಮುಟ್ಟಿಸ್ಲಿಕ್ಕೆ. ಕಬ್ಬುಣದ ಕೋಡಗ ಮಂಗನನ್ನ ಪರುಷದಿಂದ ಮುಟ್ಟಿಸಿದ್ರೆ ಬಂಗಾರದ ಕೋಡಗ ಆಗ್ತದೆ. ಇಲ್ಲೇನು ಇವ್ರು ಚನ್ನಬಸವಣ್ಣವ್ರು ಏನ್ ಮಾಡ್ಯಾರ, ಕಬ್ಬುಣದ ಶುನಕ ಅಂದ್ರೆ ಕಬ್ಬುಣದ ನಾಯಿ ತಂದು, ಶುನಕ ಅಂದ್ರೆ ನಾಯಿ, ಶುನಕ ಅಂದ್ರೆ ನಾಯಿ, ಕೋಡಗ ಅಂದ್ರೆ ಮಂಗ, ಶೂಕರ ಅಂದ್ರೆ ಹಂದಿ. ಇವೆಲ್ಲ ಪ್ರಾಣಿಗಳಿಗೆ ಏನ್ ಮಾಡ್ಯಾರ ಇವರು, ಪ್ರಾಣಿಗಳನ್ನ ಬಳಸೋದು ಸರಿನಾ ತಪ್ಪ? ಸರಿ ಅಲ್ಲ, ತಪ್ಪು. ಅವು ಪ್ರಾಣಿಗಳು ತಮ್ಮ ತಮ್ಮ ಜನ್ಮದ ಧರ್ಮಗಳನ್ನ ಪಾಲಿಸ್ಲಿಕ್ಕತ್ತಾವ. ಅವಕ್ಕ ಅಪಮಾನ ಮನುಷ್ಯ ಮಾಡುವ ಒಂದು ಅವಗುಣಗಳಿಗೆ ಪ್ರಾಣಿಗಳನ್ನ ಬಳಸ್ಕೊಂಡು ಬೈತೀವಲ್ಲ, ಕತ್ತಿ, ನಾಯಿ, ಹಿಂಗೆಲ್ಲ. ನಾಯಿ ಏನು, ನಾಯಿ ತನ್ನ ಧರ್ಮ ತಾ ಪಾಲಿಸ್ಲಿಕ್ಕತ್ತದ, ಕತ್ತಿ ತನ್ನ ಧರ್ಮ ತಾ ಪಾಲಿಸ್ಲಿಕ್ಕತ್ತದ. ಅವ್ರದ್ದು ಜನ್ಮದ ಧರ್ಮ ಅವು ಪಾಲಿಸ್ಲಿಕ್ಕತ್ತಾವ. ಆದರೆ ಇಲ್ಲಿ ನಾವೇನ್ ಮಾಡ್ತೀವಿ, ಮನುಷ್ಯ ಅಧರ್ಮಿಯಾಗಿ ಅನಾಡಿಯಾಗಿ ಯಾವಾಗ ಇರ್ತಾನ ಆವಾಗ ಏನ್ ಮಾಡ್ತಾರ, ಆ ಪ್ರಾಣಿಯನ್ನ ಅಲ್ಲಿ ಬಳಸಿ ಅವನಿಗೆ ಬೈತಾರ. ಆದ್ರ ಪ್ರಾಣಿ ನಿಂದನಾರ ಅಲ್ಲ, ಅದು ತನ್ನದ ಧರ್ಮ, ತನ್ನ ಜಾತಿ ಧರ್ಮ ತಾವು ಪಾಲನೆ ಮಾಡ್ಲಿಕ್ಕತ್ತದ. ಮನುಷ್ಯ ಅಧರ್ಮಿಯಾಗಿ ಆ ಪ್ರಾಣಿಗಳಿಗೆ ಅಪಮಾನ ಮಾಡ್ಲಿಕ್ಕತ್ತಾನ. ಇಲ್ಲಿ ಏನಾಯ್ತು,
ಎರಡು ರೀತಿ ಒಂದು ಸಂಸ್ಕಾರಗಳು. ಒಂದು ಗುರು ಮುಟ್ಟಿ ಗುರು ಆಗೋದು, ಇನ್ನ ಒಂದು ಗುರು ಮುಟ್ಟಿ ಶಿಷ್ಯನಾಗೋದು. ಈಗ ಜ್ಯೋತಿ ಮುಟ್ಟಿ ಜ್ಯೋತಿ ಆಗೋದು. ಈಗ ಇದು ನೋಡ್ರಿ, ಕಬ್ಬಿಣದ ಕ್ವಾಡಗ ಇರ್ಬೋದು, ಕಬ್ಬಿಣದ ಶುನಕ ಇರ್ಬೋದು. ಈ ಕಬ್ಬಿಣದ ಯಾವುದೇ ಒಂದು ವಸ್ತುವಿಗೆ ಪುರುಷ ಮುಟ್ಟಿಸಿದ್ರ ಏನಾಗ್ತದದು? ಕಬ್ಬಿಣದ ಕ್ವಾಡಗ ಆಗಿಬಿಡ್ತದ, ಕಬ್ಬಿಣದ ಶುನಕ ಆಗ್ತದೆ. ಅದು ಪರುಷ ಮುಟ್ಟಿಸಿದ್ರೆ ಏನಾಗ್ತದೆ? ಚಿನ್ನದ್ದಾಗ್ತದದು. ಗೊತ್ತದಿಲ್ಲ ಪರುಷ ಮಣಿದೆ ಕೆಲಸ. ಯಾವುದೇ ಕಬ್ಬಿಣ ಸಾಮಾನಕ್ಕೆ ಪರುಷ ಮಣಿ ಮುಟ್ಟಿಸಿದ್ರೆ ಬಂಗಾರದಾಗ್ಬಿಡ್ತದೆ. ಇದು ಗೊತ್ತದ ಇಲ್ಲ ನಿಮಗ? ಪರುಷಮಣಿ ಅಂತ ಇತ್ತ ಕಾಲ್ಪನಿಕ ಮಣಿಗಳವೆಲ್ಲ ಯಾವ ಕಾಲದಾಗ ಇದ್ದುವೋ ಏನೋ, ಅವು ಕಬ್ಬಿಣದ ಯಾವುದೇ ಒಂದು ವಸ್ತುವಿಗೆ ಹಿಂಗ ಮುಟ್ಟಿಸಿ ಬಿಟ್ರ ಏನಾಗ್ತಿತ್ತು? ಬಂಗಾರದಾಗ್ಬಿಡ್ತಿತ್ತು. ಹಂಗ ಇಲ್ಲೇನಾಗ್ಯದ, ಪರುಷಮಣಿ ಅವಧಿಗ ನೀವು ಹಿಡಿದ ಗ್ರಂಥ ವಿಚಾರ ಸಾಗರ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಸುಲಭ ಆತ್ಮಜ್ಞಾನ ಇರ್ಬೋದು, ಮತ್ತಿನ್ನೇನೇನೋ ಇರ್ಬೋದು, ಯಾವ ಧರ್ಮ ಗ್ರಂಥಗಳು, ಉಪನಿಷತ್ ಇರ್ಬೋದು, ವೇದಗಳಿರ್ಬೋದು, ಎಲ್ಲ ಇರ್ಬೋದು. ಇವೆಲ್ಲ ಏನವ? ಪರುಷ ಮಣಿಗಳಿದ್ದಂಗಿವು, ತತ್ವಜ್ಞಾನಗಳು. ಈಗ ಅದನ್ನ ಓದಿದ ಮೇಲೆ ನಮ್ಮೊಳಗೆ ಪರಿವರ್ತನೆ ಬರ್ಬೇಕಾ ಬರಬಾರ್ದು? ತಿಳ್ಕೊಂಡಂಗ ಕೇಳಿದಂಗ ಓದಿದಂಗ ನಮ್ಮೊಳಗೆ ಪರಿವರ್ತನೆ ಬರ್ಬೇಕು. ಪರಿವರ್ತನೆ ಬರಲಿಲ್ಲ ಅಂದ್ರೆ ಏನಾಗ್ತದ? ಕಬ್ಬಿಣದಾಗ ಏನು ಕ್ವಾಡಗ ಗುಣ ಇದ್ದು ಅವೇ ಶುನಕನ ಗುಣಗಳು ಇದ್ದು ಅವೇ ಗುಣಗಳು ಬಂಗಾರದ ಕ್ವಾಡಗದಾಗ ಬಂಗಾರದ ಶುನಕದೊಳಗೆ ಇದ್ದಂಗ ಆಗ್ತದ ಅಂತ ಹೇಳ್ತಾರೆ ಅವರು. ವಿಚಾರ ಸಾಗರ ಗೊತ್ತಿಲ್ಲದ ನಾಯಿಗೆ ವಿಚಾರ ಸಾಗರ ಗೊತ್ತು ಮಾಡಿಕೊಂಡ ನಾಯಿ ಅಟ್ಟೆ ವ್ಯತ್ಯಾಸ. ನಾಯಿತನ ಬಿಡ್ಲಿಲ್ಲ, ಕ್ವಾಡಗ ಗುಣ ಬಿಡ್ಲಿಲ್ಲ, ಗುಣಗಳು ಅವೇ ಹಂಗೆ ಕಂಟಿನ್ಯೂ ಮಾಡಿ ಅದನ್ನ ತಿಳಿಲಾರ್ದು ನಾಯಿ ಇತ್ತು ಮೊದಲ, ಆಮೇಲೆ ತಿಳಿದ ನಾಯಿ ಆಗ್ಯದ ಅಷ್ಟೇ. ಎಷ್ಟು ತೀಕ್ಷ್ಣವಾಗಿ ಬೈದಾರ ಗೊತ್ತದ ಇದ್ರಾಗ. ಕಬ್ಬಿಣದ ಶುನಕವ ತಂದು ಪರುಷವ ಮುಟ್ಟಿಸಲೊಡನೆ ಹೊನ್ನ ಶುನಕ ಒಪ್ಪುವುದಲ್ಲದೆ ಪರುಷವಾಗಲರಿ ಅದು ನೋಡ. ಅದೇನಾಗಬೇಕು? ವಿಚಾರ ಸಾಗರವನ್ನ ತಿಳ್ಕೊಂಡ ಮೇಲೆ ತಾನು ವಿಚಾರ ಸಾಗರ ಆಗ್ಬೇಕಾಗಬಾರ್ದ. ವಿಚಾರ ಸಾಗರ ಆಗದ್ ಬಿಟ್ಟು ಮತ್ತೆ ಲೌಕಿಕ ಕರ್ಮಿಯಾಗಿ ಮತ್ತೆ ಅದರೊಳಗೆ ಮುಣಿಗೆ ಇದನ್ನ ಸೆಕೆಂಡರಿ ಮಾಡಿ ಅದೇ ಪ್ರೈಮರಿ ಮಾಡಿ ಇದ್ರ ಅಂತಂದ್ರ ಈ ರೀತಿ ಆಗ್ತದೆ. ಅದಕ್ಕೇನಾಯ್ತು? ಗುರು ಮುಟ್ಟಿ ಶಿಷ್ಯ ಆದ್ರೆ ಹೊರತು ಇಲ್ಲೇನಾಗಬೇಕಾಗ್ಯದ? ಪುರುಷ ಮುಟ್ಟಿದ ಕಬ್ಬುಣ ಚಿನ್ನ ಆಯಿತೆ ಹೊರತು ಪರುಷವಾಗಲರಿಯದು ನೋಡ. ಪುರುಷ ಮುಟ್ಟಿ ಪರುಷ ಆಗ್ಬೇಕು. ಚಿನ್ನ ಆದ್ರೆ ಏನಂದ್ರ ಗುರು ಮುಟ್ಟಿ ಶಿಷ್ಯ ಆದಂಗ. ಗುರು ಮುಟ್ಟಿದವರು ಶಿಷ್ಯ ಆಗಿ ಏನೋ ಹೇಳ್ತಾರ, ಏನೋ ಕೇಳಿ ಯಾವುದು ಜವಾಬ್ದಾರಿ ಇಲ್ಲದೆ ಎದ್ದೋಗ್ಬಿಡೋದು, ಯಾವಾಗರೆ ಬರೋದು, ಯಾವಾಗರೆ ಹೋಗೋದು. ಇದೇನದ? ಪರುಷ ಮುಟ್ಟಿದ ಕಬ್ಬುಣದ ಕೋಡಗ ಚಿನ್ನದ ಕೋಡಗ ಆದಂತೆ ಅಂತ ಹೇಳ್ತಾರೆ. ಅದು ಏನಂದ್ರೆ ಪರುಷವಾಗಲರಿಯದು ನೋಡ ಅಂತಂದ್ರ ಅದಕ್ಕೊಂದು ದುಷ್ಟಾಂತ ಏನ್ ಬರ್ತದಂದ್ರ ಜ್ಯೋತಿ ಮುಟ್ಟಿ ಜ್ಯೋತಿ ಆಗತ್ತೆ ನೋಡ್ರಿ. ಕಬ್ಬುಣ ಪರುಷ ಮುಟ್ಟಿ ಚಿನ್ನ ಆಗದು ಒಂದು ರೀತಿ, ಗುರುವನ್ನಲ್ಲಿ ಹೋಗಿ ಶಿಷ್ಯನಾಗದು. ಅವನಿಗೆ ಯಾವ ಜವಾಬ್ದಾರಿಗಳಿಲ್ಲ, ಅವ ಹೆಂಗ್ ಬೇಕಂಗೆ ಇರ್ತಾವ. ಆದ್ರ ಜ್ಯೋತಿ ಮುಟ್ಟಿ ಜ್ಯೋತಿ ಆಗದಂತಂದ್ರ ನಾನು ಗುರು ಆಗ್ಬೇಕು, ನಾನು ಜ್ಞಾನಿ ಆಗ್ಬೇಕು, ನಾನು ತಿಳಿದವನಾಗ್ಬೇಕು ಅಂತೇಳಿ ಗುರುವಿನ ಪ್ರತಿಯೊಂದು ಹೆಜ್ಜೆಯನ್ನ ಯಾರು ಪಾಲಿಸ್ತಾರ ಅವ್ರೆಂಥವ್ರು ಅಂದ್ರೆ ಜ್ಯೋತಿ ಮುಟ್ಟಿ ಜ್ಯೋತಿ ಆಗವ್ರು, ಪರುಷ ಮುಟ್ಟಿ ಪರುಷವಾಗವ್ರು. ಎರಡು ಪದ್ಧತಿಗಳದಾವ. ಅದಕ್ಕೆ ಯಾವಾಗಲೂ ಲೌಕಿಕ ಕರ್ಮಿ ಲೌಕಿಕದಲ್ಲಿಯೇ ಬಿದ್ದು ಒದ್ದಾಡವನಿಗೆ ತಂದು ಇಲ್ಲಿ ನಾವು ಏನು ಚಂದ ಮಾಡಿದ್ರು ಮತ್ತ ಏನ್ ಮಾಡ್ತಾನ, ಅಲ್ಲಿಗೆ ಓಡಿ ಹೋಗ್ತಾನ. ಅದಕ್ಕೆ
ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ ಲೋಕದ ಮಾನವನ ತಂದು ಅಂದ್ರೆ ಲೌಕಿಕ ಕರ್ಮಿ ರೊಕ್ಕ ರೂಪಾಯಿ ಬಂಗಾರ ಉದ್ಯೋಗ ಆಸ್ತಿ ಮತ್ತಿನ್ನೇನ್ ಮಾಡ್ತಾರಲ್ಲ ಹೆಂಡತಿ ಮಕ್ಕಳು ಬಂಧು ಬಳಗ ಯಾವಾಗ ನೋಡಿದಾಗ ಅದ್ರಾಗೇ ಬಿದ್ದೋದಾಡ್ತಿರ್ತಾರವರು. ಅಂಥವ್ರಿಗೆ ತಂದು ನಾವು ಏನ್ ಮಾಡಿದ್ರು ಸಹಿತ ಮತ್ತ ಹೊಳ್ಳಿ ಅಲ್ಲಿಗೆ ಓಡಿ ಹೋಗಿ ಬಿಡ್ತಾರ. ಇನ್ನ ಒಂದ್ ಕಡೆ ವಚನ ಏನಂತ ನಂದಿ ಮತ್ತು ಹಂದಿ ಅಂತ ಬರ್ತದ. ನಂದಿ ಯಾವಾಗೋ ಒಂದ್ಸಾರಿ ಕೆಸರಾಗಿ ಬಿದ್ದಿರ್ತದ, ಅದನ್ನ ತಂದು ತೊಳೆದು ಅಯ್ಯೋ ಪಾಪ ಹೊಲಸ್ನಾಗ ಬಿದ್ದದ ರೋಜನಾಗ ಬಿದ್ದದ ಅಂತ ಹೇಳಿ ಎತ್ತಿ ತಂದು ತೊಳೆದ್ರಿ ಅಂದ್ರೆ ಅದು ಮತ್ತೆ ಹೊಳ್ಳಿ ಹೋಗ್ತದನ್ರಿ ಅದ್ರಾಗ. ಅದು ಹೊಲಸತ್ತ ಹೇಳಿ ಅದಕ್ಕೆ ದೋಷ ದರ್ಶನ ಆದ್ಮೇಲೆ ಅದು ಮತ್ತೆ ಹೊಳ್ಳಿ ಅದ್ರಾಗ ಹೋಗ್ತದ? ಹೋಗಂಗಿಲ್ಲ. ಯಾವಾಗ ಹೊರಗೆ ಬರಲಿ ಯಾವಾಗ ಸ್ವಚ್ಛ ಆಗಲಿ ಅಂತ ಕಾಯ್ತಿರ್ತದ ನಂದಿ. ಆದ್ರೆ ಹಂದಿ ಹೆಂಗಿರ್ತದ ಅಂತಂದ್ರ ಅದ್ರ ಬಗ್ಗೆ ನೀವು ಕರುಣೆ ತೋರಿ ಅಯ್ಯೋ ಪಾಪ ಇದು ರೊಜ್ಜನಾಗ ಬಿದ್ದದ ಇದು ತ್ರಾಸನಾಗದ ಅಂತೇಳಿ ನಿಮ್ಗೆ ಏನಾರ ಅನಿಸಿ ಅದನ್ನ ಹೊರಗೆ ತಂದು ತೊಳೆದ್ರೆ ಅದೇನ್ ಮಾಡ್ತದ ಏನ್ ಮಾಡ್ತದ್ರಿ? ಮತ್ತ ಹಳ್ಳಿಯಾಗ ಅಲ್ಲೇ ಮಕ್ಕೊಂಡ್ಬಿಡ್ತದೆ. ಅದಕ್ಕೆ ಯಾವುದೇ ಒಂದು ವ್ಯಕ್ತಿಯನ್ನ ಗುರುತಿಸಿ ಉದ್ಧಾರ ಮಾಡಬೇಕು ಅಂದ್ರೆ ಅದು ನಂದಿ ಅದು ಹಂದಿ ಅದು ಅಂತ ತಿಳ್ಕೊಂಡು ಅದಕ್ಕೆ ನಾವು ಉಪದೇಶ ಮಾಡಬೇಕು ಅನ್ನೋಂಥ ವಚನ ಇದ್ರೊಳಗಾದ. ಅದಕ್ಕೆ ಕಬ್ಬುಣದ ಶುನಕನ ತಂದು ಪರುಷವ ಮುಟ್ಟಿಸಲೊಡನೆ ಹೊನ್ನ ಶುನಕ ಒಪ್ಪುವುದಲ್ಲದೆ ಪರುಷವಾಗಲರಿಯದು ನೋಡ. ಲೋಕದ ಮಾನವನ ತಂದು ಭಕ್ತನ ಮಾಡಿದಡೆ ವೇಷ ಲಾಂಛನ ದಾರಿ ಅವನಲ್ಲದೆ ಭಕ್ತನಾಗಲರಿಯ ನೋಡ. ಇದು ಕಾರಣ ಕೂಡಲ ಚನ್ನ ಸಂಗಮ ದೇವಯ್ಯ ಮಜ್ಜನ ಕೆರೆವ ಭವಿಗಳನ್ನು ಎಂತೆಂಬೆ. ಭವಿಗಳಿಗೆ ನಾವು ಭಕ್ತರು ಮಾಡ್ತೇವೆ ಅಂತ ಆಗಂಗಿಲ್ಲ. ಭವಿಗಳಿಗೆ ಭವನೇ ಮುಖ್ಯ. ಅವ್ರಿಗೆ ಭಕ್ತರಿಗೆ ಭಗವಂತ ಮುಖ್ಯ, ಭವಿಗಳಿಗೆ ಭವನೇ ಮುಖ್ಯ. ಭವ ಅಂತಂದ್ರೆ ಲೌಕಿಕ ಕರ್ಮ. ಅದೇ ಹಣ್ಣು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರ ಸಂಸಾರ ಹೆಂಡತಿ ಮಕ್ಕಳು ಬರೀ ಇವೆ. ಹಿಂಗೆ ಮತ್ತೆ ನಾಳೆಗೆ ಮತ್ತೊಂದು ಮೆಸೇಜ್ ಬರ್ತದೆ. ಅಂದ್ರೆ ಇದೇನು ಈ ರೀತಿ ಹೇಳೋದ್ರಿಂದ ನಾವು ಭಕ್ತರಾಗಿ ಭಗವಂತನ ಕಡೆ ಮನಸ್ಸು ಮಾಡಬೇಕೆ ಹೊರತು ಭವದ ಕಡೆ ಮನಸ್ಸು ಮಾಡಬಾರ್ದು. ಭವ ಇರ್ತದ, ಎಲ್ಲಿ ಹೋಗಂಗಿಲ್ಲ, ಇದ್ದಷ್ಟು ಇರ್ತದ, ಆದಷ್ಟು ಮಾಡಬೇಕು, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಆದ್ರೆ ಈ ಭಕ್ತಿ ಮಾರ್ಗದೊಳಗೆ ನಾನು ಏನು ಮಾಡಕ್ಕಾಗ್ತಾ ಇಲ್ಲ, ಜ್ಞಾನಿ ಆಗ್ತಾ ಇಲ್ಲ ಅಂತ ಇದು ಅನ್ನಾಯ್ತು. ಈಗ ಕರ್ಮ ಮಾರ್ಗ ಅಂದ್ರೆ ಭಕ್ತಿ ಮಾರ್ಗ ಹೌದಲ್ರಿ, ಮತ್ತೆ ಉಪಾಸನ ಮಾರ್ಗ ಅಂದ್ರೆ ಧ್ಯಾನ ಮಾರ್ಗ, ಮತ್ತು ಇನ್ನ ಒಂದು ಜ್ಞಾನ ಮಾರ್ಗ. ಭಗವದ್ಗೀತೆ ಒಳಗೆ ಎಷ್ಟು ಯೋಗಗಳು ಕೊಟ್ಟಾರ? ಇವು ಮೂರೇನದವ, ಕರ್ಮ ಉಪಾಸನೆ ಜ್ಞಾನ. ಇವು ಜನರಲ್ ಆಗಿವು. ಭಗವದ್ಗೀತೆ ಒಳಗೆ ಇನ್ನೂ ಡೀಟೇಲ್ ಕೊಟ್ಟಾರ. ಎಷ್ಟು ಯೋಗಗಳು ಕೊಟ್ಟಾರ? 18 ಅಧ್ಯಾಯದಾಗ 18 ಯೋಗಗಳು ಕೊಟ್ಟಾರ. ಲಾಸ್ಟಿಗೆ ಜ್ಞಾನ ಯೋಗ ಇಟ್ಟಾರ. ಅದರೊಳಗೆ ಚಾತುರ್ವರ್ಣ ಪದ್ಧತಿಯ ಬಗ್ಗೆ ತಪ್ಪು ತಿಳುವಳಿಕೆ ಇದ್ದು ಭಗವದ್ಗೀತೆಯ ಬಗ್ಗೆ ಮೂಗು ಮುರಿಯವರು, ಸಿದ್ಧಾಂತ ಶಿಖಾಮಣಿ ಬಗ್ಗೆ ಮೂಗು ಮುರಿಯವರಿಗೆ ಬರೋಬ್ಬರಿ ಉತ್ತರ ಈ ಭಗವದ್ಗೀತೆ ಒಳಗೆ ಕೊಟ್ಟಾರ. ಇವತ್ತದು ಹೇಳಕತ್ತೀರಿ. ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಅದ, ಅದು ನೋಟ್ ಮಾಡಿ ಇಟ್ಕೊಳ್ರಿ. ಯಾರೇ ಈ ಒಂದು ಚಾತುರ್ವರ್ಣ ಪದ್ಧತಿ ಬಗ್ಗೆ ಮೂಗು ಮುರಿದವರು ಸಿಕ್ಕರು ನಮ್ಮ ಸಹವಾಸದಾಗ ಅಂದ್ರೆ ಅವ್ರಿಗೆ ಉತ್ತರ ಕೊಡೋದಕ್ಕೆ, ಸರಿಯಾದ ಉತ್ತರ ಕೊಡೋದಕ್ಕೆ ನಿಮಗೆ ಸಾಧ್ಯ ಆಗ್ತದ. ಈ ಭಗವದ್ಗೀತೆ ಈ ಭಾಗವನ್ನ ಬಹಳ ಗಮನವಿಟ್ಟು ಕೇಳಬೇಕು. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹ್ಯಾಂಗ ಇದು ಅಂತ ಹೇಳಿ ಅದನ್ನ ಮತ್ತೆ ನಾಳೆ ಮುಂದಿನ ಭಾಗ ಓದ್ತಾರ. ಇಲ್ಲಿ ವಿಚಾರ ಸಾಗರದೊಳಗ ಏನ್ ನಡೆದದ ಅಂತಂದ್ರ ಈಶಣತ್ರಯಗಳ ಕೇಳಿರ? ಈಶಣಗಳಂತ ಕೇಳಿರ? ಇಲ್ಲ. ಯಾವುವು? ಈಶಣತ್ರಯ, ಈಶಣ ಚತುಷ್ಟಯ. ಅವು ಗುಣತ್ರಯಗಳು.
ಸತ್ವಗುಣ, ರಜೋಗುಣ, ತಮಗುಣ. ಈಶಣಗಳು ಅಂತ ಬರ್ತಾವ. ಈಶ ಅಂದ್ರೆ ಏನು? ಈಶ ಅಂದ್ರೆ ಏನು? ಈಶ ಅಂದ್ರೆ ಒಡೆಯ. ಣ ಅಂದ್ರೆ ಇರಬಾರದು, ಇರಬಾರ್ದಂತ ಒಡೆತನಗಳಿವು. ಏನ್ ಮಾಡ್ತಾವ ಇವು? ನಮ್ಮ ಒಡೆಯರಾಗ್ತಾವ. ಇವು ನಮ್ಮ ಒಡೆಯರಾಗ್ತಾವ. ಯಾವು ಬರ್ಕೋಬೇಕು ಒಂದ್ ಕಡೆ? ದಾರೇಶಣ, ಪುತ್ರೇಶಣ, ವಿತ್ತೇಶಣ. ದಾರೇಶಣ, ಪುತ್ರೇಶಣ, ವಿತ್ತೇಶಣ. ವಿತ್ತ ಅಂತಂದ್ರೆ ಸಂಪತ್ತು, ರೊಕ್ಕ, ರೂಪಾಯಿ, ಬಂಗಾರ, ಹೊಲ, ಮನಿ, ಆಸ್ತಿ. ಪುತ್ರ ಅಂದ್ರೆ ಮಕ್ಕಳು. ದಾರ ಅಂದ್ರೆ ದಂಪತಿಗಳು. ಮತ್ತೆವುದು? ಇವು ಮೂರು ಅಲ್ಲೇ ಮತ್ತೇನು? ಅವು ಮೂರಕ್ಕ ಈಶಣ ತ್ರಯಗಳಂತರ. ಕೆಲವೊಂದ್ ಕಡೆ ಲೋಕೇಶಣ. ಲೋಕೇಶಣ ಅಂತಂದ್ರೆ ಈಶಣ ಚತುಷ್ಟಯ. 4 ಮಾಡಿದ್ರೆ ಲೋಕೇಶಣ ಹಿಡಿದ್ರೆ 4 ಆತವ. 3 ಹೇಳಿದ್ರೆ ಏನಾತವ? ಈಶಣ ತ್ರಯಗಳು ಅನ್ನಿಸ್ಕೊತಾವ. ಶರಣ ಹೆಂಗದ ಅದು? ಶರಣದೊಳಗೆ ಏನದು? ಶರಣ. ಶರ ಅಂದ್ರೆ ಬಾಣ. ಬಾಣ ಅಂದ್ರೆ ಅಹಂಕಾರ. ಅಹಂಕಾರ, ಹಿಂಸಾತ್ಮಕ ಬುದ್ಧಿ. ನ ಅಂದ್ರೆ ಇಲ್ಲದವನು, ಇರಬಾರದು. ಅವನಿಗೆ ಶರಣ ಅಂತಾರೆ. ಶರ ಅಂದ್ರೆ ಬಾಣ, ಛೇದಿಸುವ ಬುದ್ಧಿ, ಧ್ವಂಸಕ ಬುದ್ಧಿ. ಮತ್ತೆಂಥದ್ದು? ಘಾತುಕ ಬುದ್ಧಿ. ಅದೇ ಶರ. ಬಾಣ ಹೋಗಿ ಏನ್ ಮಾಡ್ತದ? ತುಕ್ಕಡಿ ಮಾಡಿ ಹೋಗಿತ್ತದಿಲ್ಲ, 2 ಪೀಸ್ ಮಾಡ್ತದ. ಹಿಂದೂ ಬೇರೆ, ಲಿಂಗಾಯತ ಬೇರೆ. ವೀರಶೈವ ಬೇರೆ, ಲಿಂಗಾಯತ ಬೇರೆ. ಇದು ಶರ. ಅವರು ಬೇರೆ, ಇವರು ಬೇರೆ. ಇದೆಲ್ಲ ಶರ. ಇದು ಇರಬಾರ್ದು. ಇದು ಯಾರ ಬಲ್ಲಿ ಇರಂಗಿಲ್ಲ, ಅವರು ಶರಣರು. ಇದು ಯಾರ ಬಲ್ಲಿ ಇರ್ತದ, ಅವರು ಶರಣರ್ ಅಲ್ಲ. ಅಷ್ಟೇ. ಶರಣ. ಹಂಗೆ ಇಲ್ಲೇನದಪ್ಪ? ಈಶಣ. ಈಶ ಅಂತಂದ್ರ ಇವು ಹೆಂಗಿರ್ಬೇಕಪ್ಪ? ದಾರ ಅಂತಂದ್ರೇನು? ದಾರ ಅಂತಂದ್ರ ದಂಪತಿಗಳು, ಗಂಡ ಅಥವಾ ಹೆಂಡತಿ. ಪುರುಷ ಪ್ರಧಾನ ಸಮಾಜ ಇದ್ದದ್ದಕ್ಕ ದಾರ ಅಂದ್ರೆ ಹೆಣ್ಣಿಗೆ ಅಂತಾರ. ಹೆಣ್ಣೇನ್ ಮಾಡ್ಬೇಕು ಪಾಪ? ಅದು ಗಂಡಿಗೆ ಅನ್ಬೇಕಲ್ಲ. ಈಗ ದಾರ ಅಂದ್ರೆ ದಂಪತಿಗಳು ಅಂತ ತಿಳ್ಕೊಂಡ್ಬಿಡ್ರಿ ಅಷ್ಟೇ. ಈ ದಂಪತಿಗಳ ಮಧ್ಯೆ ಒಬ್ಬರ ಮೇಲೊಬ್ಬರು ಅಧಿಕಾರ ಮಾಡಬೇಕು, ಪ್ರೇಮ ಮಾಡಬೇಕು. ಪ್ರೇಮಕ್ಕಾಗಿ ಅದರ ಅಧಿಕಾರ ಮಾಡ್ಲಕ್ಕದಾರ ಅವ್ರು. ಪ್ರೇಮದ ಜೀವನ ಮಾಡಬೇಕು, ಅಧಿಕಾರ ಜೀವನ ಮಾಡ್ಬೇಕ್ರಿ. ಪ್ರೇಮದ ಜೀವನ ಮಾಡ್ಲಕ್ಕ ದಂಪತಿಗಳದರೆ ಹೊರತು ಅಧಿಕಾರ ಮಾಡಕ್ ಅಲ್ಲ. ಯಾಕೆ ಜಗಳಾಡ್ತಾರೆ ಗಂಡ ಹೆಂಡತಿ ಅಂತಂದ್ರ ಅಧಿಕಾರ ಮಾಡ್ಬೇಕಂತಾರ. ಅದು ತಿಳಿಲಾರ್ದು. ಪ್ರೇಮದಿಂದ ಎಲ್ಲಾ ಕೆಲಸ ಆಗ್ತಾವ, ಅಧಿಕಾರದಿಂದ ಎದುರಾತಾವ. ಅಧಿಕಾರದಿಂದ ಜೀವನ ಮಾಡಿದೆವಂತಂದ್ರ ಒಂದು ಟೈಮ್ ಇರೋ ತನಕ ಸೊಸಿ ಕಾಯ್ತಾ ಇರ್ತಾವ, ನಂದು ಒಂದು ಕಾಲ ಬರ್ತದ ತಡಿ ಅಂತೇಳಿ. ಯಾವಾಗ ಅತ್ತಿ ಮೆತ್ತಗಾತಾಳ ಸೊಸಿ ಕಾಲ ಚಾಲು ಆತ. ಅದು ಅಧಿಕಾರ ಜೀವನ. ಅದು ಹಂಗ ಮಾಡಬಾರ್ದು. ಪ್ರೇಮದ ಜೀವನ ಮಾಡಿದ್ರ ಬಂಗಾರ ಆಗ್ತದ, ಬಹಳ ಬಂಗಾರ ಆಗ್ತದ. ಅದಕ್ಕೆ ಇಲ್ಲೇನದ? ದಂಪತಿಗಳ ಮಧ್ಯೆ ಈಶಾಣ ಅಂದ್ರೆ ಒಬ್ಬರ ಮೇಲೆ ಒಬ್ರು ಅಧಿಕಾರ ಮಾಡಬಾರದು. ಮತ್ತೆ ತಂದೆ ತಾಯಿಗಳು ಮಕ್ಕಳ ಮೇಲೆ, ಮಕ್ಕಳು ತಂದೆ ತಾಯಿಗಳ ಮೇಲೆ ಅಧಿಕಾರ ಮಾಡಬಾರದು. ಅಲ್ಲಿನೂ ಪ್ರೇಮನೆ ಇರಬೇಕು. ಈಶಾಣ ಇರಬಾರದಂತ. ಆಮೇಲೆ ವಿತ್ತೇಷಣ
ತಲೆ ಒಳಗೆ ರೊಕ್ಕ ಭಾಳ ಅದಂತೇಳಿ ಇನ್ನೊಬ್ಬರನ್ನ ಶ್ರೀಮಂತರನ್ನಾಗಿ ನೋಡೋದು, ನಮ್ಕಿಂತ ಬಡವರನ್ನಾಗಿ ನೋಡೋದು, ಇದು ಇರಬಾರದು. ವಿತ್ತೇಷಣ, ರೊಕ್ಕದ ತಲೆಯಾಗ ನಿಮ್ಮ ಬೋಗದಾಗ ಏನದ, ನಿಮ್ಮ ರೊಕ್ಕ ನಿಮ್ಗ, ನಮ್ಮ ರೊಕ್ಕ ನಮ್ಗ, ಯಾರ ರೊಕ್ಕ ಅವ್ರಿಗೆ. ನಂಬಲ್ಲಿ ರೊಕ್ಕ ಅದ ಅಂತೇಳಿ ನಮ್ಕಿಂತ ಕೆಲವೊಬ್ಬರಿಗೆ ಕಡಿಮೆ ಇದ್ದವ್ರಿಗೆ ಬಡವರು ಅನ್ನೋದು, ಹೆಚ್ಚಿದ್ದವ್ರಿಗೆ ಶ್ರೀಮಂತರ ಅನ್ನೋದು ತೊಗೊಂಡು ಏನ್ ಮಾಡೋದು? ಯಾರು ಶ್ರೀಮಂತರಿದ್ರೆ ನಮ್ಗೇನ್ ಮಾಡೋದು, ಯಾರು ಬಡವರಿದ್ರೆ ನಮ್ಗೇನ್ ಮಾಡೋದು? ನಮ್ಮದು ನಾವು ಇರುತ್ತೆ. ಅದಕ್ಕಿದೇನಂತಾರೆ ವಿತ್ತೇಷಣ. ದಾರೇಷಣ, ಪುತ್ರೇಷಣ, ವಿತ್ತೇಷಣ. ಇನ್ನೊಂದಿಟ್ಟೇನದ ಲೋಕೇಶಣ. ಲೋಕದೊಳಗೆ ನನಗೆ ಅವ್ರು ಗುರ್ತದಾರ, ಇವ್ರು ಗುರ್ತದಾರ, ಅವ್ರು ನನ್ನ ಫಾಲೋವರ್ ಅದಾರ, ಇಷ್ಟು ಜನ ನನ್ನ ಭಕ್ತರದಾರ, ಹಂಗದಾರ ಹಿಂಗದಾರ. ಲೋಕದ ಒಂದು ಪ್ರಚಾರ, ನಂದು ಇಷ್ಟದ ಅಷ್ಟದ ಅಂತ ಹೇಳಿ ಆ ಜನಬಲದ ಮೇಲೆ, ಜನಬಲದ ಮೇಲೆ ಅಹಂಕಾರ ಮಮಕಾರಗಳು ತಾಳಿ ಅಲ್ಲಿ ಅಧಿಕಾರ ಬುದ್ಧಿ ಮಾಡ್ತಾರಲ್ಲ, ಅವೆಲ್ಲ ಇರಬಾರದು. ಅದಕ್ಕೆ ನಿಶ್ಚಲದಾಸರು ಈಗ ಏನ್ ಹೇಳಿದ್ರು? ಸ್ತ್ರೀ ಸಂಘದಿಂದ ವೀರ್ಯನಾಶ ಅಂತಂದ್ರೆ ಅದು ಯಾವುದು? ದಾರೇಷಣ. ನಿಮಗೆ ಚಂದ ವಿಚಾರ ತಿಳ್ಕೊಬೇಕಾದ್ರೆ ವೇದಾಂತದೊಳಗೆ ಹೋಗಿ ದಾರೇಷಣ ಅಂದ್ರೆ ಏನು ಎಂತ ಅಂತೇಳಿ ಡೀಪ್ ಆಗಿ ತಿಳ್ಕೊಳ್ರಿ. ಬಹಳಷ್ಟು ಕಡೆ ಅದು ದಾರೇಷಣದ ಬಗ್ಗೆ ತಿಳಿತಾವ. ಈಗೇನ್ ಹೇಳಕತ್ತಾರ? ಈಗ ದಾರೇಷಣ ಆದ್ಮೇಲೆ ಪುತ್ರೇಷಣ. ಇವೆಲ್ಲ ಶಬ್ದಗಳ ಪರಿಚಯ ಇರಬೇಕು. ಪುತ್ರೇಷಣ, ಪುತ್ರನಿಂದ ಏನೇನು ಅನುಕೂಲ ಅನಾನುಕೂಲದವ ಅನ್ನೋದು ಹೇಳ್ಕೋತ ಹೋಗ್ತಾ ಇದ್ದಾರೆ. ಪುತ್ರ ಸದಾ ಕಾಲ ದುಃಖ ಕೊಡುವಂತವನೇ ಆಗಿರ್ತಾನ. ಆದ್ರೆ ಈ ಲೌಕಿಕ ಕರ್ಮಿಗೆ ಆ ಪುತ್ರನ ದುಃಖ ಏನಾಗ್ತಿರ್ತದ? ಸುಖ ಅನ್ನಿಸ್ತಿರ್ತದ. ಯಾಕಂದ್ರೆ ಇವ ಅವಿವೇಕ ಇರುವ ಕಾರಣ ಅದು ಸುಖನೇ ಅನ್ನಿಸ್ತವ. ಅವ ಎಷ್ಟು ನಷ್ಟ ಮಾಡ್ಲಿ, ಎಷ್ಟು ಕಷ್ಟ ಕೊಡ್ಲಿ, ಇವನಿಗೆ ಹೆಂಡತಿ ಎಷ್ಟು ಕಷ್ಟ ನಷ್ಟ ಕೊಟ್ರು ಆಕೆಗೆ ಅವನಿಗೆ ಅದರಿಂದ ಸುಖ ಅನ್ನಿಸ್ತದ. ಗಂಡ ಎಷ್ಟು ಕಷ್ಟ ನಷ್ಟ ಕೊಟ್ರು ಹೆಂಡತಿಗೆ ಸುಖನೇ ಅನ್ನಿಸ್ತದ. ಅದೇನದು ಅವಿವೇಕದ ಕಾರಣ, ಅದು ದಾರೇಷಣ. ಈಗೇನದ ಪುತ್ರೇಷಣ. ಮಕ್ಕಳಲ್ಲಿಂತ ಎಷ್ಟು ಅನಾನುಕೂಲ ಆದರೂ ಸಹಿತ ಅವಿವೇಕದ ಕಾರಣ ಅದು ನಮ್ಗೇನಾಗ್ತದ? ಅದು ಸುಖನೇ ಅನ್ನಿಸ್ತದ. ಇದು ಸುಲಭ ಆತ್ಮಜ್ಞಾನ ಬುಕ್ ಯಾರಿಗಾರ ಬೇಕಿದ್ರೆ ತರಿಸ್ಕೊಳ್ರಿ. ಫೋನ್ ನಂಬರ್ ಹಾಕಿ ನೋಡ್ರಿ, ಶ್ರೀನಿವಾಸ್ ಕುಲಕರ್ಣಿ ಲೋಣಿ ಅಂತ. ಅವರು ದೊಡ್ಡ ಆಧ್ಯಾತ್ಮ ಸಾಧಕರು, ನಮ್ಮಂಗೆ ನಮ್ಗಿಂತ ಭಾಳ ಟಾಪ್ ಲೆವೆಲ್ ಅದಾರ. ಅವರೆಲ್ಲ ಮಂದ್ರೂಪ ಅವರೆಲ್ಲ ಪರಿಚಯ ಅದಾರ ಅವರಿಗೆ. ಮಂದ್ರೂಪ್ ರಾಮಚಂದ್ರ ಶಾಸ್ತ್ರಿ, ಮಲ್ಲಿಕಾರ್ಜುನ್ ಶಾಸ್ತ್ರಿ ಅಂದ್ರೆ ರಾಮಚಂದ್ರ ಶಾಸ್ತ್ರಿ ಅವ್ರ ತಂದೆಯವ್ರು. ಅವರೆಲ್ಲರೂ ಗುರ್ತದಾರ ಅವ್ರಿಗೆ. ಅವರೆಲ್ಲರೂ ಪರಿಚಯದಾಗತ್ತಾರ. ನೀವು ಯಾರು ಬೇಕಿದ್ದವರು ಫೋನ್ ಮಾಡ್ರಿ. ಅವ್ರಿಗೆ ಫೋನ್ ಮಾಡಿದ್ರೆ ಕಳಿಸ್ಕೊಡ್ತಾರ. ಅವರು ಚಾರ್ಜ್ ಮಾಡಿದ್ರೆ ಎಷ್ಟು? 200-250 ರೂಪಾಯಿ ಇರ್ತದ. ಕೆಲವೊಬ್ಬರಿಗೆ ಫ್ರೀನೂ ಕಳಿಸ್ಕೊಡ್ತಾರೆ. ನನಗಂತೂ ಫ್ರೀ ಕಳಿಸ್ಕೊಟ್ಟಾರ. ನಿಮ್ದು ಒಂದು ಆತ್ಮೀಯತೆ ಬೆಳೆಸ್ಕೊಂಡ್ರಿ ಅಂದ್ರೆ ನಿಮ್ದು ಏನ್ ಕೊಡ್ತಾರೆ ನೋಡ್ರಿ. ಇಲ್ಲ ಅಂದ್ರೆ ಯಾವುದು ಫ್ರೀ ಎಕ್ಸ್ಪೆಕ್ಟ್ ಮಾಡೋದು ಬೇಡ. ಏನೋ ಒಂದು 200-250 ರೂಪಾಯಿ ಕಳಿಸಿದ್ರೆ ಬರ್ತದ. ಯಾರಿಗೆ ಬೇಕೋ ಅವ್ರು ತಗೊಳ್ರಿ ಬುಕ್. ಅವ್ರ ಜೊತೆಗೆ ನೀವು ಏನಾದರೂ ಏನ್ ಮಾಡ್ಬೇಕು? ಆಧ್ಯಾತ್ಮಿಕ ಸಂವಾದ ಮಾಡ್ತಿದ್ರಿ ಅಂದ್ರೆ ಅವ್ರ ಜೊತೆಗೆ ಫೋನ್ ಮಾಡಿ ಸಂವಾದ ಮಾಡ್ರಿ. ನಿಮ್ಮ ಎಲ್ಲ ಸಂಶಯಗಳಿಗೆ ಪರಿಹಾರ ಹೇಳ್ತಾರೆ. ನಮ್ಮ ವಿಚಾರ ಚಂದ್ರೋದಯದೊಳಗ ಅವು ಯಾವ ಬರ್ತಾವಲ್ರಿ, ಕೆಲವೊಂದು ಆ ಶಬ್ದಗಳು ನೆನಪು ಬರುವಲ್ದು ನನಗ. ಧರ್ಮ, ಧರ್ಮಿ, ಅಧ್ಯಾಸ ಈ ಅಧ್ಯಾಸಗಳು ಇವು ಹೇಳೋದ್ರಾಗ ಕೆಲವೊಂದು ಸ್ಪಷ್ಟವಾಗಿ ಹೇಳಲಿಲ್ಲ ಅಂತೇಳಿ ಅವ್ರದ್ದೊಂದು ಹೇಳಿಕೆ ಇತ್ತು. ಇವೆಲ್ಲ ಏನದಾವ ಅಧ್ಯಾಸ, ಅದು ಬಹಳ ದೊಡ್ಡ ಚಾಪ್ಟರ್. ಅಷ್ಟು ದೊಡ್ಡ ಚಾಪ್ಟರ್ ಬೇಕಾಗಿಲ್ಲ ನಮ್ಗ ಅಂತೇಳಿ ನಾನು ಸ್ವಲ್ಪ ಅದು ಸಿಂಪಲ್ ಮಾಡಿ ಹೇಳಿದೆ, ಡೀಟೇಲ್ ಹೇಳಿಲ್ಲ ಅಂತ ಅವ್ರು ಒಂದ್ಸಾರಿ ಫೋನ್ ಮಾಡಿದ್ರು. ನಮ್ಮ ಪಾಠ ಅವರು ಕೇಳ್ತಿರ್ತಾರೆ, ಅದೆಲ್ಲ ಹೇಳಿದ್ರು. ಹೀಗಾಗಿ ಏನೇ ನಿಮ್ ಡೌಟ್ಸ್ ಇದ್ದು ಅಂತಂದ್ರ ಅವರು ಹಿರಿಯರದಾರ, ಅವರಿಗೆ ಕೇಳ್ರಿ. ನಮ್ಮ ಕಲ್ಯಾಣಪ್ಪ ಅವ್ರ ಫ್ರೆಂಡ್
ಅವ್ರಿಗೆಲ್ಲ ಪರಿಚಯ ಅದಾರ ಅವರೆಲ್ಲ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಪುತ್ರ ಸಂಘದಿಂದ ಏನಾಗ್ತದಂದ್ರೆ ದುಃಖ. ಏನೇನ್ ದುಃಖ ಅನ್ನೋದು ನಿನ್ನಿಲಿಂತ ಹೇಳ್ಕೊತ ಬರ್ಲಕತ್ತಾರ. ಶ್ರೀ ವಿಚಾರ ಸಾಗರ 4ನೇ ತರಂಗ, 4 5ನೇ ತರಂಗ, ವಿಷಯಾಂಕ 225, ದೋಹ 90ರಿಂದ ಚಾಲು ಆಗ್ತದೆ. 225 ವಿಷಯಾಂಕ 5ನೇ ತರಂಗ ಅಂತಂದ್ರೆ ಮಧ್ಯಮಾಧಿಕಾರಿ ತತ್ವದೃಷ್ಟಿ ಅಲ್ಲ, ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ 5ನೇ ತರಂಗ 225ನೇ ವಿಷಯಾಂಕ ಅಂತಂದ್ರೆ ಪುತ್ರ ಸಂಘದ ದುಃಖ. ಪುತ್ರ ಸಂಘದ ದುಃಖದ ವರ್ಣನ ಹೆಂಗಿರ್ತದ ಅಂತೇಳಿ ಇವತ್ತ ನಿಜಗುಣ ಶಿವಯೋಗಿಗಳ ಜಯಂತಿ ಅಲ್ಲ. ನಿಜಗುಣ ಶಿವಯೋಗಿಗಳ ಜಯಂತಿ ಅನ್ರಿ. ಅದೇನೋ ಹೇಳ್ಯಾರ, ಇವತ್ತು ಬರ್ರಿ ಅಂದಾರ, ಓದ್ತೀವಿ. ಅಲ್ಲಿ ಏನ್ ಮಾಡ್ತಾರ ನೋಡಿಕೆ ತಿಳಿಸ್ತೇವೆ, ನಮ್ಗ ಅದು ಗೊತ್ತಿಲ್ಲ. ಪುಣ್ಯತಿಥಿ ಅಂತದ್ರಿ, ಹೌದ್ರಿ. ಆಯ್ತು. ಏನ ಹೇಳ್ಯಾರ ಅಲ್ಲಿ ಆಶ್ರಮದಾಗ, ಯಾವುದು ಅವ್ರದ್ದು ಡೇಟ್ಗಳು ಯಾವು ಕರೆಕ್ಟ್ ಇಲ್ಲ. ಅಲ್ಲಿ ಒಂದಿಷ್ಟು ಮಂದಿ ಅದು ಅಂದ್ರು, ಒಂದಿಷ್ಟು ಮಂದಿ ಇದು ಅಂದ್ರು. ನಮ್ಕಿಂತ ಹಿರಿಯರೊಬ್ಬರು ಹನುಮಂತಪ್ಪ ಗುರುಗಳು ಅಂತ ಹೇಳಿ ಅದಾರ. ಹೀರಾಪುರಿ ಹನುಮಂತಪ್ಪ ಗುರುಗಳಂತ ಮಂತ್ರಾಲಯದಿಂದ ಬರ್ಲಕತ್ತಾರ. ಅವರು ಸ್ವಂತ ಆಶ್ರಮ ಕಟ್ಟಿ ಅವರ ಅಧ್ಯಾತ್ಮ ಸಾಧನೆ ಮಾಡಿದವರು ಅದರ. ಅವ್ರದ್ದು ಪ್ರವಚನದೊಳಗೆ ಏನು ವಿಷಯಗಳು ಬರ್ತಾವ ನೋಡಮ್ಮ. ಅವ್ರ ಬಗ್ಗೆ ನಮಗೆ ಇತಿಹಾಸ ಅಲ್ಲಿ ಶಂಭುಲಿಂಗನ ಬೆಟ್ಟಕ್ಕೆ ಹೋದ್ರೆ ಏನಾರ ಗೊತ್ತಾಗ್ಬೋದು. ನಾವು ಕೈವಲ್ಯ ಪದ್ಧತಿಗಳು ಅವು ಅವ್ರ ಶಾಸ್ತ್ರ ಓದೋದು ಬಿಟ್ರೆ ಅವ್ರ ಇತಿಹಾಸದ ಬಗ್ಗೆ ನಮಗೆ ಹೆಚ್ಚು ಗೊತ್ತಿಲ್ಲ. ಎಲ್ಲೋ ಅಲ್ಲಿಟ್ಟು ಇಲ್ಲಿಟ್ಟು ಕೇಳಿವಿ. ಅವು ಎಲ್ಲೇ ಹೇಳಿದ ಕೂಡ್ಲೇನೆ ನಂಬಲ್ಲಿ ಆಧಾರ ಇರಂಗಿಲ್ಲ. ಅದು ಹಾಂಗಲ್ರಿ, ಅದು ಹಿಂಗಲ್ರಿ. ಅದ್ರೊಳಗೆ ಭಾಳ ತಿಳ್ಕೊಂಡವ್ರು ಒಂದಿಷ್ಟು ಮಂದಿ ಅದಾರ, ತಿಳಿಲಾರದೆ ವಾದ ಮಾಡೋರು ಒಂದಿಷ್ಟು ಮಂದಿ ಅದಾರ. ಎಲ್ಲಿ ಕಿರಿಕಿರಿ ನಡೆಯೋದು ಸುಮ್ ಕೂತ್ಬಿಟ್ವಿ ನಾವು. ನಿಶ್ಚಲ್ ದಾಸರು ವಿಚಾರ ಸಾಗರ ಹೇಳಿದ್ರೆ ಅದ್ರ ಬಗ್ಗೆ ಯಾರು ಇಂಟ್ರಾಕ್ಟ್ ಮಾಡೋರು ಇಲ್ಲ. ತಣ್ಣಗೆ ನಡೆದೋದಿದೆ ಗಾಡಿ. ಅದ್ರ ಬಗ್ಗೆ ಏನಾದ್ರು ಹೇಳಿದ್ರು ಅದಕ್ಕೆ ಭಯಂಕರ ತಿದ್ದುಪಡಿಗಳು ಬಂದ್ಬಿಡ್ತಾವ. ಹಿಂಗಾಗಿ ಇವತ್ತದ ಅಂತ 10 ಗಂಟೆಗೆ ಹೋಗ್ಬೇಕಲ್ಲಿ ಕಾರ್ಯಕ್ರಮ ಅದ. ಏನಪ್ಪ ಅಂದ್ರೆ ಪುತ್ರ ಸಂಘದ ದುಃಖ. ಪುತ್ರ ಸದಾ ದುಃಖದೇತ ಅಂತೇಳಿ ನೀವು ಮತ್ತ ನಿಮ್ಮಲ್ಲಿ ಏನಾಗ್ಬಾರ್ದಪ್ಪ ಅಂತಂದ್ರೆ ನಿಮ್ಮ ಗುಣ ಸ್ವಭಾವಗಳು ಹೆಂಗದವ ಹಂಗೆ ಅದಕ್ಕೆ ತಕ್ಕಂತೆ ನೀವು ಅನುಕೂಲ ಮಾಡಿಕೊಂಡು ಜೀವನ ಮಾಡ್ಬೇಕೆ ಹೊರತು ಈ ಪಾಠ ಕೇಳಿ ನೀವು ಪ್ರಯೋಗ ಮಾಡಿ ಮತ್ತ ಮಗನಿಗೆ ಸುಳ ಮಗನೇ ನೀ ಯಾವಾಗಲೂ ದುಃಖ ಕೊಡೋವನೇ ಇದೆಯಾ ತಿಳಕೆ ಮತ್ತೆ ಜಗಳ ತಕೊಂಡು ಕುಂದಿರ್ಬೇಡ್ರಿ. ಮಕ್ಕಳ ಸಂಗಟ ಪ್ರಯೋಗ ಮಾಡಬಾರ್ದು. ಪ್ರಯೋಗ ಮಾಡಬಾರ್ದು. ವಿಷಯ ತಿಳ್ಕೋಬೇಕು. ಒಳಗ ನಿಮ್ಮೊಳಗೆ ಪರಿವರ್ತನೆ ಮಾಡ್ಕೋಬೇಕೆ ಹೊರತು ಇನ್ನೊಬ್ಬರಿಗೆ ನಿಮ್ಮ ಬಾಣ ಬಿಡ್ಲಕ್ಕೆ ಹೋಗ್ಬಾರ್ದು. ಪ್ರತಿ ಸಲ ಇದೇ ಹೇಳ್ತೀನಿ. ಗಂಡ ಆದವನು ಹೆಂಡತಿಗೆ ಬಾಣ ಬಿಡಬೇಡ್ರಿ, ಹೆಂಡತಿ ಗಂಡಗೆ ಬಾಣ ಬಿಡಬೇಡ್ರಿ, ಗಂಡ ಹೆಂಡತಿ ಕೂಡಿ ಮಕ್ಕಳಿಗೆ ಬಾಣ ಬಿಡಬೇಡ್ರಿ, ಮಕ್ಕಳಿಗೆ ಕೂಡಿ ತಂದೆ ತಾಯಿಗೆ ಬಾಣ ಬಿಡಬೇಡ್ರಿ. ವಿಷಯ ತಿಳ್ಕೊಂಡಿದ್ದು ಎದರ ಸಲುವಾಗಿ ಅಂದ್ರೆ ನಿಮ್ಮೊಳಗಿನ ಪರಿವರ್ತನೆಗಾಗಿ. ನಿಮ್ಮೊಳಗಿನ ಪರಿವರ್ತನೆ ಆಗಿ ಅವ್ರಿಗೆ ಹೈರಾಣಕ್ಕೆ ಹಾಕಬೇಡ್ರಿ. ಅವ್ರು ಹೆಂಗಿರ್ಬೇಕು ಹಂಗೆ ಇರಲಿ, ನೀವು ಹೆಂಗಿರ್ಬೇಕು ಹಂಗೆ ಇರ್ರಿ. ಪ್ರಯೋಗಗಳು ಮಾಡಬೇಡ್ರಿ. ಈ ಶಬ್ದಗಳನ್ನು ಬಳಸಿ ಅಲ್ಲಿ ಪ್ರಯೋಗ ಮಾಡಿ ಮನೆಯೊಳಗಿನ ಸೌಹಾರ್ದ ಹಾಳು ಮಾಡ್ಕೋಬೇಡ್ರಿ. ಏನಾಗ್ಬಿಡ್ತದ, ಇಷ್ಟು ದಿನ ನಮ್ಮ ಅಪ್ಪ ಎಷ್ಟು ಚಲೋ ಇದ್ದ, ಈ ಅವನು ಒಬ್ಬ ವಿಚಾರ ಸಾಗರ ಅಂತ ಹೇಳಿಕೆ ಮಕ್ಕಳಿಗೆ ಬೈಯೋದು ಕಲಿಸಿಬಿಟ್ಟ ನೋಡಿ ಸ್ವಾಮಿ ಅಂತ. ನೀವು ಏನ್ ತಪ್ಪು ಮಾಡಿದ್ರು ನಿಮ್ಮ ಹೆಂಡ್ರ ಮಕ್ಕಳು ನಮಗೆ ಬೈತಾರ. ಅಲ್ಲಿ ಹೋಗೇ ನನ್ನ ಗಂಡ ಕೆಟ್ಟ, ಅಲ್ಲಿ ಹೋಗೇ ನಾನು ಹೆಂಡತಿ ಕೆಟ್ಟಲು, ಅಲ್ಲಿ ಹೋಗೇ ನನ್ನ ಮಕ್ಕಳು ಕೆಟ್ಟರು ಅಂತ ಇವೆಲ್ಲ ನೀವೇನಾರು ಅನಿಸ್ಬಿಟ್ರಿ ಅಂದ್ರೆ ಅದು ನನಗೆ ಬಂದ್ಬಿಡುತ್ತೆ. ಆ ಬ್ರಹ್ಮಕುಮಾರಿಯಲ್ಲಿ ಹೋಗಿ ಹುಡುಗರು ಮದುವೆ ಆಗ್ಲಾರ್ದು ಕೂತ್ಬಿಟ್ಟವೆ. ಬೇಡ ಮದುವೆನೇ ಬೇಡ. ಅವು ಎಷ್ಟು ತಲೆ ಓಡ್ಕೊಂಡ್ರು ಕೇಳಂಗಿಲ್ಲ, ಗಟ್ಟಿ ಕೂತ್ಬಿಟ್ಟವು. ಬೆಳ್ಳುಳ್ಳಿ ತಿನ್ಬಾರ್ದು, ಉಳ್ಳಾಗಡ್ಡಿ ತಿನ್ಬಾರ್ದು. ಮತ್ತ ಗಂಡಗ ಹೆಂಡತಿ ಅಣ್ಣ ಅಲ್ಲಕತ್ತಾಳ, ಹೆಂಡತಿಗೆ ಗಂಡ ತಂಗಿ ಅಲ್ಲಕತ್ತನ. ಏನೇನೋ ಆಗ್ಬಿಟ್ಟವ. ಸಮಾಜದಲ್ಲಿ ಸಹಜವಾಗಿ ನಡಿಬೇಕಾದ ಜೀವನ ಪದ್ಧತಿಗಳು ಎಲ್ಲ ಏರುಪೇರಾಗ್ಲಕತ್ತವ.
ಏನದ, ಯಾರು ಏನು ಹೋಗಿ ಏನು ಕಲಿತಾರ ಅಲ್ಲಿ ಅವ್ರು ಅದು ಆತರ. ಅದರಿಂದ ಏನು ಸಾರ್ಥಕ ಆಗ್ಯದ, ಏನು ಅರ್ಥ ಇಲ್ಲ, ಭಾರಿ ದೊಡ್ಡ ಸಾಧನೆ ಇಲ್ಲ, ಅದೆಲ್ಲ ಮುಂದೆ ಆಮೇಲೆ ಗೊತ್ತಾಗ್ತದೆ. ಈಗ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಕರ್ಮ, ಉಪಾಸನೆ ಮತ್ತು ಜ್ಞಾನ ಅದಲ್ಲ. ಈಗ ನಿಮ್ಗೇನದ ಮೋಕ್ಷ ಜ್ಞಾನಾದೇವತು ಕೈವಲ್ಯಂ ಅಂತ ಅಂತೀರಿ. ಮತ್ತು ಕರ್ಮದಲ್ಲಿ ಕೈವಲ್ಯ ಆದ ಇಲ್ಲ, ಮೋಕ್ಷ ಆಗ್ತದ ಇಲ್ಲ. ಉಪಾಸನೆಯಲ್ಲಿ ಮೋಕ್ಷ ಆಗ್ತದ ಇಲ್ಲ. ಈ ಪ್ರಶ್ನೆಗೆ ಉತ್ತರ ಅವುಗಳಿಂದ ನಮಗೆ ಸಹಕಾರ ಆಗ್ತಾರೆ ಮೋಕ್ಷಕ್ಕೆ. ಅದು ಯಾರು ಹೇಳ್ಯಾರ? ಜ್ಞಾನಿಗಳು ಹೇಳ್ಯಾರ. ಜ್ಞಾನಿಗಳು ಹೇಳ್ಯಾರ. ಅಲ್ಲಿ ಬರೀ ಕರ್ಮ ಮಾಡೋರ್ ಬಲ್ಲಿ, ಕರ್ಮಿಗಳ ಬಲ್ಲಿವರಿ, ಅದರಿಂದ ಅವ್ರು ಮೋಕ್ಷ ಆಗ್ತದ ಅಂತ ಹೇಳ್ತಾರೆ. ಉಪಾಸಕರ ಬಲ್ಲಿವರಿ, ಅದರಿಂದ ಅವ್ರು ಮೋಕ್ಷ ಆಗ್ತದ ಅಂತ ಹೇಳ್ತಾರ. ಜ್ಞಾನಿಗಳು ಏನ್ ಹೇಳ್ತಾರ? ನೀವ್ ಎಟ್ಟರೆ ಕರ್ಮ ಮಾಡ್ರಿ, ನಿಮಗೂ ನಿರ್ಮಲ ಚಿತ್ತ ಆಗ್ತದ. ಉಪಾಸಕರ ಬಗ್ಗೆ ಜ್ಞಾನಿಗಳ ಅಭಿಪ್ರಾಯ ಏನದ? ನಿಶ್ಚಲ ಚಿತ್ತ ಆಗ್ತದ ಅಷ್ಟೇ ಹೊರತು ಮೋಕ್ಷ ಆಗಂಗಿಲ್ಲ ಅಂತೇಳಿ ಜ್ಞಾನಿಗಳು ಹೇಳ್ತಾರೆ. ಅದಕ್ಕೆ ಕರ್ಮ, ಉಪಾಸನೆ, ಮೋಕ್ಷ ಅವ್ರೇನು ಹುಚ್ಚರ ಅಲ್ಲ, ಹುಚ್ಚರಲ್ಲ, ದಾಟರಲ್ಲ. ಏನ್ ಮಾಡ್ಬೇಕು? ಈಗ ಒಬ್ಬ SSLC ಬಂದಾನ. SSLC ಬಂದ ಹೊತ್ನಾಗ ಅವನಿಗೆ 9ನೇ ಕ್ಲಾಸ್ನಾಗ ಏನು ಕಲಿಬೇಕಾಗಿತ್ತು ಅದನ್ನೆಲ್ಲ ಸರಿಯಾಗಿ ಕಲ್ತು ಬಂದಿದ್ನು ಅಂತಂದ್ರೆ SSLCದೊಳಗಿಂದು ಎಲ್ಲ ತಿಳ್ಕೊಂಡು ಸರಿಯಾಗಿ ಅವ ಏನ್ ಮಾಡ್ತಾನ? SSLC ಪಾಸ್ ಆಗ್ತಾನ. ಅವ ಹಿಂದೆ ಏನು ಕಲಿಲಾರ್ದವ ಇದ್ದ, ಏನು ಬರಲ್ಲ, SSLC ಬಂದಾನ ಅಂತೇಳಿ ಎಷ್ಟೋ ಕ್ಯಾಂಡಿಡೇಟ್ಗಳು ಅದಾವ ಇಲ್ಲ? ಅದಾವಲ್ರಿ. 10th ಬಂದ್ರು ಈ ಬರ್ಲಾರ್ದ ಕ್ಯಾಂಡಿಡೇಟ್ಗಳು ಅದಾವ ಇಲ್ಲ? ಅಕ್ಷರ ಜ್ಞಾನನೇ ಇಲ್ಲದಂತ ಅದಾವ. ನಮ್ಮ ರಾಯಚೂರಾಗ ಒಂದು ಸ್ಕೂಲ್ ತೆಗೆದ್ಬಿಟ್ಟಿವಿ. ಎಂಥದ್ದು? ಅಕ್ಷರ ಜ್ಞಾನ ಇಲ್ಲದವರೆಗೆ ನಾವು SSLC ಪಾಸ್ ಮಾಡಿಸ್ಬೇಕು. ಅವ್ರು SSLC ಬಂದು ಫೇಲ್ ಆಗ್ಯಾರ. ಅವ್ರು SSLC ಬಂದು ಫೇಲ್ ಆಗ್ಯಾರ. ಎಂಥವ್ರು ಅಂದ್ರೆ ಕೋಟ್ಯಾಧೀಶರ ಮಕ್ಕಳು ಅದಾರ, ದೊಡ್ಡ ಶ್ರೀಮಂತರದ. ಅವ್ರು ಏನಂತಾರ? ಒಂದು SSLC ಸರ್ಟಿಫಿಕೇಟ್ ಇದ್ರು ಆ ಸರ್ಟಿಫಿಕೇಟ್ ಮೇಲೆ ಇವನಿಗೆ ನಾವು ಏನ್ ಬೇಕಾದ್ ಮಾಡ್ಬೋದು, 10th ಸಹಿತ ಪಾಸ್ ಇಲ್ಲ, ಹೆಂಗ್ ಮಾಡ್ಬೇಕ್ರಿ? ಒಂದು SSLC ಪಾಸ್ ಆಗಿದ್ದು, ಒಂದು ಸರ್ಟಿಫಿಕೇಟ್, ಡೇಟ್ ಆಫ್ ಬರ್ತ್ ಪ್ರೂಫ್, ಒಂದು ಚೂರು ಏನಾರ ಆದ್ರೆ ನಾವು ಅದ್ರ ಮೇಲೆ ನಾವು ಬೇಕಾದ್ ಬೆಳಿತೀವಿ. ಆದ್ರೆ ಅವನ ಬಲ್ಲಿ ಅದು ಸಹಿತ ಇಲ್ಲ. ಹೆಂಗರೆ ಮಾಡಿ ನೀವು SSLC ಪಾಸ್ ಮಾಡಿಸಿ. ಅದಕ್ಕೇನದ? ಅವನು 9ನೇ ಕ್ಲಾಸ್ ಇದ್ದವನು SSLC ಪಾಸ್ ಆಗ್ಲಿಕ್ಕೆ 1 ವರ್ಷ ಸಾಕವನಿಗೆ. ಈಗ 1ನೇ ಕ್ಲಾಸ್ನಾಗಿಂದ ಈ ಸಹಿತ ಕಲಿಲಾರ್ದೆ, ABCD ಕಲಿಲಾರ್ದೆ SSLC ಬಂದಾನಲ್ಲ, ಅವನಿಗೆ ಏನ್ ಮಾಡ್ಬೇಕಾಗ್ತದ? ABCDಲಿಂತ ಚಾಲು ಮಾಡ್ಬೇಕಾಗ್ತದ. APPLE ಆಪಲ್, ಅರಸ, ಆನೆ ಚಾಲು ಮಾಡ್ಬೇಕಾಗ್ತದೆ. ಈಗ ಅದು ಚಾಲು ಮಾಡಿ ಅವನಿಗೆ ಅಕ್ಷರ ಜ್ಞಾನ ಕೊಟ್ಟು, ಶಬ್ದ ರಚನೆ ಮಾಡಿ, ವಾಕ್ಯ ರಚನೆ ಮಾಡಿ, ಅದರ ಭಾಷಾ ಜ್ಞಾನ ಆದ್ಮೇಲೆ ಅದರೊಳಗೆ ಸಮಾಜ ವಿಜ್ಞಾನ, ಇವು ಏನದ ಪ್ರಾಣಿಶಾಸ್ತ್ರ, ಜೀವಶಾಸ್ತ್ರ ಎಲ್ಲಾನು ಕಲಿಸ್ಕೋತ ಆದ್ರ ಇದಕ್ಕೇನಾಗ್ತದ? ಅಲ್ಲಿ ಅವನು SSLC ಪಾಸ್ ಆತನ ಇಲ್ಲ? ಚಂದ ಅವನಿಗೆ ತಯಾರು ಮಾಡಿದ್ರ ಆತನ. ಇದೇ ಬೇಕಾಗಿದೆ ನಮ್ಮ ಉತ್ತರ. ಅವ ಯಾವಾಗ ಆತನ್ರಿ ಅಂತಂದ್ರೆ ಅವನಿಗೆ ಟೈಮ್ ಬಹಳ ಬೇಕು. ಅದಕ್ಕೆ ಕರ್ಮ ಮಾರ್ಗದೊಳಗ ಮೋಕ್ಷ ಆಗಂಗಿಲ್ಲ ಅಂತಲ್ಲ, ಮೋಕ್ಷ ಆಗ್ತದ. ಆದ್ರೆ ಏನಂದ್ರ ದಾರಿ ದೂರ ಆದ. ಕರ್ಮಿಗಳಿಗೆ ಮೋಕ್ಷದ ದಾರಿ, ಗುರಿ ಏನದಲ್ಲ ಅದು ಬಹಳ ದೂರ ಆದ. ಬಹಳ ದೂರ ಅದ ಅಂತಂದ್ರ ಅದು ಸಿಗ್ತದೋ ಇಲ್ಲೋ ಅನ್ನಷ್ಟು ದೂರ ಆದ. ಅದಕ್ಕೆ ಇವರು ಜ್ಞಾನಿಗಳು ಏನಂತಾರ? ಜ್ಞಾನದಿಂದ
ಕರ್ಮಿಗಳಿಗಿಂತ ತೀಕ್ಷ್ಣವಾಗಿ ಮೋಕ್ಷದ ಆನಂದ ದೊರೆಯುವ ಕಾರಣ ಜ್ಞಾನದಿಂದಲೇ ಮೋಕ್ಷ ಆಗ್ತದೆ, ಕರ್ಮದಿಂದ ಆಗಲ್ಲ ಅಂತ ಜ್ಞಾನಿಗಳು ಹೇಳ್ತಾರೆ. ಅದು ಹೊರಗಿನ ದೇವರು, ಹೊರಗಿನ ಜಗತ್ತ ನೋಡಿ ನಾವು ಹೊರಗಿಂದ ಎಲ್ಲ ದೇವರು ಅಂತೇಳಿ ಪೂಜೆ ಮಾಡಿ ಹೊರಗೆ ನೋಡ್ರಿ ಎಲ್ಲ ಓಟು ದೇವರು ಅಂತೇಳಿ ನಾವು ಹೇಳಕತ್ತೀವಿಲ್ಲ. ಸರ್ವಂ ಬ್ರಹ್ಮ, ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ. ಸರ್ವಂ ಬ್ರಹ್ಮ ಅನ್ನೋದೇ ಕರ್ಮ. ಎಲ್ಲಾ ಕಡೆ ದೇವರು ನೋಡ್ಕೊತ ಅಡ್ಡಾಡ್ತಾರಲ್ಲ, ಗುಡಿ 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 ತಿರುಗಾಡ್ತಾರಲ್ಲ, ಎಲ್ಲ ಕಡೆ ದೇವ್ರ ಹುಡುಕಿ ಹಿಡ್ಕೊತ ಅಡ್ಡಾಡೋದು ಅದೇ ಸರ್ವಂ ಬ್ರಹ್ಮ. ಕರ್ಮ, ಕರ್ಮದಲ್ಲಿ ಮೋಕ್ಷ ಆದ ದಾರಿ ಬಹಳ ದೂರ ಆದ. ಒಳ್ಳೆ ಮಾಹಿತಿ ಹೌದಾ ಇಲ್ಲ ಇದು? ಅವ್ರನ್ನ ನಾವು ಎಲ್ಲೋ ಶ್ರೀಶೈಲಕ್ಕೆ ನಡ್ಕೋತ ಹೊಂಟಾರ, ಅವ್ರಿಗೆ ಮೋಕ್ಷ ಆಗ್ತದ್ರಿ ಈ ಕರ್ಮಿಗಳಂತೇಳಿ ಹಿಂಗೆಲ್ಲ ಅನ್ನಬಾರ್ದು. ದಾರಿ ದೂರ ಆದ ಅಷ್ಟೇ. ಮಾಡ್ತಾರ ಮಾಡ್ತಾರ ಮಾಡ್ತಾರ, ಒಂದು 25 ಜನ್ಮಕ್ಕೆ ಮೋಕ್ಷ ಆಗ್ಬೋದು ಅನ್ಕೊಳ್ಳ. ಒಂದೇ ಜನ್ಮಕ್ಕೆ ಆಗಲಿಲ್ಲ ಅಂತಂದ್ರೂ ಇವರಿಗೆ 3 ಜನ್ಮಕ್ಕಾದ್ರೆ ಅವ್ರಿಗೆ ಒಂದು 30 ಜನ್ಮಕ್ಕೆ ಮೋಕ್ಷ ಆಗ್ತದೆ. ಹುಟ್ಟು ಸಾವು ಇರೋದೇ ಅದು ಹಂಗೆ. ಮತ್ತು ಅವ್ರು 30 ಜನ್ಮಕ್ಕೆ ಮೋಕ್ಷ ಆಗ್ತಿದಂದ್ರೆ ಇವ್ರು ಉಪಾಸಕರಿಗೆ 15 ಜನ್ಮಕ್ಕೆ ಮೋಕ್ಷ ಆಗ್ತದೆ. ಇವ್ರಿಗೆ 3 ಜನ್ಮದಾಗ ಮೋಕ್ಷ ಆಗ್ತದೆ. ಯಾರಿಗೆ? ಜ್ಞಾನಿಗಳಿಗೆ. ಮತ್ತ ಇದೇ ಜನ್ಮದಾಗ ಮೋಕ್ಷ ಆಗದೆ ಯಾವುದು? ಎಲ್ಲ ಯೋಗ, ಎಲ್ಲ ಜ್ಞಾನ ಯೋಗ, ಎಲ್ಲ ಯೋಗಗಳಿಗಿಂತ ಶ್ರೇಷ್ಠವಾದ ಯೋಗ ಯಾವುದು? ಅತ್ಯಂತ ತೀಕ್ಷ್ಣವಾಗಿ ನಿಮಗೆ ಮೋಕ್ಷ ಆಗೋದು ಶಿವಯೋಗ. ಶಿವಯೋಗನೇ ಅತ್ಯಂತ ಶ್ರೇಷ್ಠವಾದದ್ದು. ಶಿವಯೋಗದಿಂದಲೇ ಅತ್ಯಂತ ತೀಕ್ಷ್ಣವಾಗಿ ಮೋಕ್ಷ ಆಗದು. ನಾವೆಲ್ಲರೂ ಎಲ್ಲಿ ನಿಂತು ಬಂದೀವಿ, ಮತ್ತ ಒಳ್ಳೆ ಅಲ್ಲಿಗೆ ಹೋಗ್ಬೇಕು. ಇದು ಗುರುವಿನ ಆಜ್ಞೆ. ನಿಮ್ಮ ಮೂಲ, ನಿಮ್ಮ ಮನೆತನ, ನಿಮ್ಮ ತಂದೆ ತಾಯಿ, ಮತ್ತೇನಪ್ಪ ನಿಮ್ಮ ಬಂಧು ಬಳಗ, ನಿಮ್ಮ ಗುರುಗಳು ಯಾವ ಸಿದ್ಧಾಂತವನ್ನು ಪಾಲಿಸ್ತಾ ಇದ್ದಾರೆ ಆ ಸಿದ್ಧಾಂತಕ್ಕೆ ಮತ್ತೆ ನೀವು ಒಳ್ಳೆ ಹೋಗ್ಬೇಕು. ಎಲ್ಲವನ್ನ ತಿಳ್ಕೋಬೇಕು. ನಿಮ್ಮ ಎಲ್ಲ ಅನುಭವವನ್ನ ನಿಮ್ಮ ಸಿದ್ಧಾಂತದ ಮೂಲಕ ಅದರ ಫಲ ಪಡ್ಕೋಬೇಕು. ಎಲ್ಲ ತಿಳ್ಕೋರಿ. ನೀವೆಲ್ಲರೂ ಶಿವಯೋಗ ಸಾಧನೆಯ ಮನೆತನದವ್ರು ಹೌದಾ? ಅಲ್ಲ. ಎಲ್ಲರೂ ಮೂಲದಲ್ಲಿ ಶಿವಯೋಗ ಸಾಧನೆ ಮಾಡಬೇಕಾದವ್ರೆ ನಾವು. ನಮ್ದೆಲ್ಲ ಕೇಂದ್ರ ಏನು? ಶಿವಯೋಗ ಸಾಧನಾ ಕೇಂದ್ರದವ್ರು ನಾವು, ವಿಚಾರ ಸಾಗರದವ್ರು. ಎದಕ್ಕ? ವಿಚಾರ ಸಾಗರದೊಳಗೆ ನಮ್ಮ ಕೌಶಲ್ಯಗಳನ್ನ ಬೆಳೆಸ್ಕೊಳ್ಳಕ್ಕೆ ವಿಚಾರ ಚಂದ್ರದ ವಿಚಾರ ಸಾಗರಗಳನ್ನ ಬಳಸ್ಕೊಂಡಿವಿ. ಕೊನೆಗೆ ನಾವು ಮಾಡಬೇಕಾಗಿದ್ದು ಶಿವಯೋಗ ಸಾಧನನೇ. ಅದರಿಂದ ಮೋಕ್ಷ, ಅದರಿಂದ ಅತ್ಯಂತ ಫಾಸ್ಟ್ ಮೋಕ್ಷ ಆಗೋದು. ಎಲ್ಲಕ್ಕಿಂತ ಫಾಸ್ಟ್ ಮೋಕ್ಷ ನೀವೇನು ಅಂಗೈಯಾಗಿ ಲಿಂಗ ಹಿಡ್ಕೊಂಡು ಕುಂತು ಅನುಸಂಧಾನ ಮಾಡಿ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಏನ್ ಮಾಡ್ತೀರಿ, ಇದಕ್ಕಿಂತ ತೀಕ್ಷ್ಣವಾಗಿ ಅಲ್ಲೇನು ಅಕ್ಷರಗಳು ಬೇಕಾ, ಶಾಸ್ತ್ರ ಬೇಕಾ? ಲಿಂಗ ಹಿಡ್ಕೊಂಡು ಕುಂತು ಒಂದಿಷ್ಟು ಅನುಭಾವಿ ಗುರುವಿನಿಂದ ಒಂದಿಷ್ಟು ಚಲೋ ವಾಕ್ಯಗಳು ಸಿಕ್ಕರು ಸಾಕು, ಗೆದ್ದು ಹೋಗಿಬಿಡ್ತೀರಿ. ಅಲ್ಲೇನು ಕೂತಿಟ್ಟೆಲ್ಲ ಕತಿ ಓದೋದೇ ಬೇಕಾಗಿಲ್ಲ. ಇಷ್ಟಲಿಂಗ ಅನುಸಂಧಾನ ಅಂದ್ರೇನು, ಪ್ರಾಣಲಿಂಗ ಅನುಸಂಧಾನ ಅಂದ್ರೇನು, ಭಾವಲಿಂಗ ಅನುಸಂಧಾನ ಅಂದ್ರೆ ಏನು ಅಂತೇಳಿ ಸರಳ ಭಾಷೆ ಒಳಗೆ ತಿಳಿಸಿ ಹೇಳಂತ ಒಬ್ಬ ಗುರು ಸಿಕ್ಕ ಅಂತಂದ್ರೆ ಆ ಗುರುವಿನ ವಾಕ್ಯಗಳನ್ನ ತಗೊಂಡು ಲಿಂಗ ಪೂಜೆ ಮಾಡಿದ್ರೆ ನಿಮಗೆ ಯಾವ ಸಾಹಿತ್ಯ ಬೇಕಾಗಿಲ್ಲ, ಶ್ರವಣ ಬೇಕಾಗಿಲ್ಲ, ಮನನ ಬೇಕಾಗಿಲ್ಲ, ನಿಧಿಧ್ಯಾಸನ ಬೇಕಾಗಿಲ್ಲ. ಸೀದಾ ಅಗ್ರಿ ಶಾರ್ಟ್ ಕಟ್ನಾಗ ಹೋಗ್ಬಿಡ್ತೀರಿ ಮೋಕ್ಷಕ್ಕೆ. ಈಗೇನ್ ಮಾಡಮು? ಏನೋ ಹೇಳ್ಬೇಕಂತ ಹೊಂಟಿವಿ. ಎಲ್ಲಿಗೆ ಬಂತು ಟೈಮ್? 7:20 ಇನ್ನೊಂದು 10 ನಿಮಿಷ ಹೇಳಕ್ಕೆ ಮುಗಿಸಮು. ಪುತ್ರನ ದುಃಖ ಇವೆಲ್ಲ ನಮ್ಮ ಮೋಕ್ಷ ಸಾಧನೆಗೆ ಅಡ್ಡಿ ಆಗ್ತವ ಅಂತ ಇವರೆಲ್ಲ ಹೇಳಕತ್ತಾರ. ನಮ್ಮ ಲಕ್ಷ್ಯ ಮೋಕ್ಷದ ಕಡೆ ಇತ್ತಂದ್ರೆ ಇವೆಲ್ಲ ಯಾಕೆ ಅಡ್ಡಿ ಆಗ್ತವ? ಅವು ಏನ್ ಮಾಡ್ಬೇಕು ಅವು ಮಾಡ್ತಿರ್ತಾವ, ನಾವೇನ್ ಮಾಡ್ಬೇಕು ನಾವು ಮಾಡ್ತಿರ್ಬೇಕು.
ಯಾರ್ದು ಚಾಲು ಇಟ್ಕೊಂಡಿರಿ, ಬಂದ್ ಮಾಡ್ರಿ ಅದು. ಮ್ಯೂಟ್ ಮಾಡ್ಕೋರಿ. ಏನು ಇಲ್ಲ ಅಂದ್ರೂ ಸುಮ್ಮನೆ ಮಕ್ಕಳದು ಹೆಂಡ್ರು ಕಿರಿಕಿರಿ ಇಲ್ಲ ಅಂದ್ರೂ ಸುಮ್ಮನೆ ಎದರ್ದು ಮಳಿ ಭಾಳ ಐತ್ರಿ, ಮಳಿ ಕಡಿಮೆ ಐತ್ರಿ. ಬಿಸಿಲು ಭಾಳ ಐತ್ರಿ, ಬಿಸಿಲು ಕಡಿಮೆ ಐತ್ರಿ. ಚಳಿ ಭಾಳ ಅದ, ಚಳಿ ಕಡಿಮೆ ಅದ. ಗಾಳಿ ಇಲ್ಲ ನೋಡ್ರಿ. ಬರೀ ಇವೆ ಏನಂದ್ರೆ ಇವು ಎಂದೂ ನಮಗೆ ಅಡ್ಡಿಪಡಿಸಂಗಿಲ್ಲ. ಇವು ಅವ್ದ್ರ ಕೆಲಸ ಅವು ಮಾಡ್ತಿರ್ತಾವ ಪ್ರಕೃತಿ ಒಳಗೆ. ನಮ್ಮ ಲಕ್ಷ್ಯ ಮೋಕ್ಷದ ಕಡೆ ಇರ್ಬೇಕು. ಮಳಿ ಹೆಚ್ಚಾದ್ರೆ ಏನ್ ಮಾಡಕ್ ನಿಮ್ ಕೈಯಾಗಲ್ಲ, ಅದು ಕಡಿಮೆ ಮಾಡ್ಲಕ್ಕ. ಮಳಿ ಕಡಿಮೆ ಆದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ತೀರಿ? ತೊಗರಿ ಹೊಲ್ದಾಗ ಭಾಳ ಚಲೋ, ತೊಗರಿ ಭಾಳ ಚಲೋ. ಏನ್ ತೊಗರಿರಿ, ಏನ್ ತೊಗರಿರಿ ಎಲ್ಲರೂ ಅನ್ಲಕತ್ತ ಚಂದ. ಅದಕ್ಕೆ ಒಂದಿಟ್ಟು ಎಣ್ಣೆ ಹೊಡಿಬೇಕಂತ ತಂದು ಇಟ್ಕೊಂಡು ಕೂತೇವು. 8 ದಿನ ಮಾಡಬಿದ್ರ ಹುಳ ಆಗಿಬಿಡ್ತಾವಂತೇಳಿ ಮನ್ಯಾಗ ಕುಂತಲ್ಲೇ ಕೂತು ಚಿಂತೆ ಮಾಡಿದ ನಾನು ನೆನಪಿ. ಹುಳ ಆಗ್ತಾವ. ಏನು ಹುಳ ಆಗ್ತಾವ, ನಾವೇನ್ ಮಾಡ್ಬೇಕು ಅದಕ್ಕೆ? ಅದು ಮೋಡ ಬಿದ್ದಾಗ ಎಣ್ಣೆ ಹೊಡಿಬಾರ್ದು ಅಂತ, ಅವು ಸಾಯಂಗಿಲ್ಲ ಅಂತ. ಸ್ವಲ್ಪ ಬಿಸಿಲು ಬಿದ್ದರೆ ದಿನ ಮುಂಜಾನೆ ಹೇಳೋದು, ಬಿಸಿಲು ಬರಲಾಗಿರುತ್ತೆ ಟೆನ್ಷನ್ ಮಾಡ್ಕೊಳ್ಳೋದು. ತೊಗರಿ ಹುಳ ಬೀಳ್ತಾವತ್ತೆ ಟೆನ್ಷನ್ ಇಲ್ಲ. ನೀವು ಅದು ಎದಕ್ಕೆ ಹುಳ ಯಾಕೆ ಬೀಳಲಕ್ಕ? ಅವು ತಿಂದು ಉದ್ಧಾರ ಆಗೋದಿತ್ತು ನಮ್ಮ ತೊಗರಿ ಅಂತಂದ್ರೆ ಅವೇ ತಿಲ್ಲಿ ಯಾಕೆ ಚಿಂತೆ ಮಾಡ್ತೀವಿ? ಆರಾಮಿರೋ ಅಂದ್ರೆ ಕೇಳಂಗಿಲ್ಲ. 8 ದಿನ ಮನಸ್ಸಿಗೆ ಹಚ್ಕೊಂಡು ಜ್ವರ ಬಂದ್ಬಿಟ್ಟವಕ್ಕೆ. ಅಲ್ಲಿ ಹೋಗಿ ನೋಡಿದ್ರೆ 8 ದಿನ ಆದ್ಮೇಲೆ ಮೊನ್ನೆ ಹೊಲಕ್ಕೆ ಹೋಗಿ ನೋಡಿದ್ರೆ ಏನು ಹುಳ ಎಲ್ಲ ಏನಿಲ್ಲ, ಅಗ್ದಿ ಆರಾಮ್. ಅವ್ರು ಯಾರು ಬಂದು ತೊಗರಿಗೆ ಎಣ್ಣೆ ಹೊಡೋರು ಏನ್ ತೊಗರಿ ಚಲೋ ಅದ ರೀ. ಸುಮ್ಮನೆ ಏನ್ ಟೆನ್ಷನ್? ಪ್ರಕೃತಿ ನೋಡಿ ಟೆನ್ಷನ್ ಮಾಡ್ಕೊಳ್ಳೋದು, ಇನ್ನೊಬ್ಬರದ್ದು ಜೀವನ ನೋಡಿ ಟೆನ್ಷನ್ ಮಾಡ್ಕೊಳ್ಳೋದು ಎದಕ್ಕೆ ಬೇಕಿದೆಲ್ಲ? ಚಲೋ ಇದ್ದದ್ದು ನೋಡಿ ಸಂತೋಷಪಟ್ಟು ಮುಗಿದು ಹೋಗ್ಬಿಡುತ್ತೆ. ಹುಳ ಆಯ್ತು ಹತ್ತಲಿ, ಹುಳ ತಿಂದು ಹೋಗ್ಬಿಡು, ಖುಷಿ ಆಯ್ತು. ಅವರ ತಿಂದು ಬದುಕೇವಲ್ಲ ನಡೆಯಕ್ಕ. ಏನು ಟೆನ್ಷನ್ ಮಾಡ್ಕೋಬಾರ್ದು, ಒಟ್ಟ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬಾರ್ದು. ಅದಕ್ಕೆ ಪುತ್ರ ಸಹ ದುಃಖದೇತ, ಪುತ್ರ ಸದಾ ದುಃಖದೇತ. ಪುತ್ರ ಯಾವಾಗಲೂ ದುಃಖ ಕೊಡವನೇ. ಅವ ಹುಟ್ಟಲಿಲ್ಲ ಅಂದ್ರೂ ಒಂದು ಬಗೆಯ ದುಃಖ, ಮತ್ತ ಗರ್ಭದೊಳಗಿದ್ರೆ ಮತ್ತೊಂದು ಬಗೆಯ ದುಃಖ, ಮತ್ತೆ ಹೊರಗೆ ಬಂದ ಮತ್ತವನಿಗೆ ಏನಾರ ಪ್ರಾಣಕ್ಕೆ ಅಪಾಯ ರೋಗ ಏನಾರ ಆದ್ರೆ ಅದು ಒಂದು ರೀತಿ ದುಃಖ. ಹಂಗಾಗ್ಯದ ಹಿಂಗಾಗ್ಯದ ಅಂತ ಹೇಳಿ ಮತ್ತೆ ಗರ್ಭಧರತ ಮಹಿನಾರಿ, ಎಲ್ಲಿ ತನಕ ಮದುವೆ ಆದ್ಮೇಲೆ ಗರ್ಭಧಾರಣೆ ಆಗಲ್ಲ ಅಲ್ಲಿ ತನಕ ದಂಪತಿಗಳ ಚಿಂತೆ ದುಃಖ ಭಯ. ಒಂದು ವೇಳೆ ಗರ್ಭ ನಿಂತರೆ ಆ ಹೆಣ್ಣು ಹುಟ್ಟುವುದೋ ಗಂಡು ಹುಟ್ಟುವುದೋ ಅನ್ನೋ ಚಿಂತೆ. ಮತ್ತೆ ಅದು ಯಾವಾಗ ಹೊಟ್ಟೆ ಒಳಗೆ ಮೂಡ್ತದ? 9 ತಿಂಗಳ ವಾಂತಿ ಅವು ಇವು ಅಂತೇಳಕ್ಕೆ ಅದು ಹಡೆ ತಾಯಿದ ಪರಿಸ್ಥಿತಿ ದೊಡ್ಡ ಸಮಸ್ಯೆ. ಅದು ರಕ್ತ ಕಡಿಮೆ ಆಯ್ತು, ರಕ್ತ ಹೆಚ್ಚಾಯ್ತು, BP ಹೆಚ್ಚಾಯ್ತು, BP ಕಡಿಮೆ ಆಯ್ತು, ಕೂಸಿಂದ ಹಾರ್ಟ್ ಬೀಟ್ ಹೆಚ್ಚಾಯ್ತು. ಇವ್ರ ಬಳಿ ಎಷ್ಟು ಮೀಟರ್ಗಳು ರೀಡಿಂಗ್ ಬಂದವ ಎಲ್ಲ ಟೆಸ್ಟ್ ಮಾಡೋದು. ಮೊದಲಿನವ್ರು 10 ಹಡಿತಿದ್ರು, ಹ್ಯಾಂಗ್ ಹಡಿತಿದ್ರು ಏನೋ. ಈಗಂತೂ ಒಂದೊಂದೇ ಹಡಿಬೇಕಾದ್ರ ದೊಡ್ಡ ರಾಮಾಯಣ ಮಾಡ್ಲಕತ್ತಿ ಬಿಟ್ಟಾರ. ಆ ಕೂಸಿಂದ ಹಾರ್ಟ್ ಬೀಟ್ ನೋಡ್ತಾರ, ಆ ಕೂಸಿಂದ ಹೊಟ್ಟೆಗಿದ್ದ ಕೂಸಿಂದ BP ನೋಡ್ತಾರ, ಮತ್ತ ತಾಯಿಗೆ BP ನೋಡ್ತಾರ, ಮತ್ತೆ ಊಟ ಸರಿಗ ಹೋಗಲಾಗ್ಯದಂದ್ರ ಅದಕ್ಕೆ ಇಂಜೆಕ್ಷನ್ ಕೊಡ್ತಾರ, ರಕ್ತ ಕಡಿಮೆ ಆಗ್ಯದತ್ತ ಅದಕ್ಕೆ ಇಂಜೆಕ್ಷನ್ ಕೊಡ್ತಾರ. ಹಿಂಗಾದ್ರೆ ಕೂಸಿ ಹೆಂಗೆ ಬೆಳಿಬೇಕು ಅಂತ ಅದಕ್ಕೆ ಜಗ್ಗಿ ಔಷಧಿಗಳು ಕೊಡ್ತಾರ. ಅದು ಹಡೆ ತಾಯಿದ ಪರಿಸ್ಥಿತಿ ಏನಾಗ್ಬಿಟ್ಟದಂದ್ರ ಎಷ್ಟು ತೊಂದರೆ. ಮತ್ತ ಪ್ರೆಗ್ನೆಂಟ್ ಆದ್ಮೇಲೆ ಗರ್ಭ ಗಿರಣಕ್ಕೆ ಹೇತು ಅನಂತ. ಯಾವಾಗ ಗರ್ಭಪಾತ ಆಗ್ತದೋ ಅಂತ ಅದೊಂದು ಭಯ. ಎಲ್ಲ ಮಕ್ಕಳ ಸಲುವಾಗಿ ಭಯ. ಯಾವಾಗ ನವಮಾಸಗಳ ತುಂಬುವವೋ ಆವಾಗ ಜನಕರು ನಾರ್ಮಲ್ ಡೆಲಿವರಿ ಆಗ್ತದೋ ಏನು ಮತ್ತೆಂತ ಡೆಲಿವರಿ ಆಗ್ತದೋ ಆಪರೇಷನ್ ಮಾಡಬೇಕು. ಎಂಥ ಸಮಸ್ಯೆಗಳು ಎಲ್ಲ. ನಮ್ಮ ತಮ್ಮನ ಹೆಂಡತಿ, ನಮ್ಮ ತಮ್ಮನ ಹೆಂಡತಿ ಆಕೆ ನೋಡ್ಲಕ್ಕ ಹೋದಾಗ ಚಂದ ಸ್ಮಾರ್ಟ್ ಇದ್ದಳು. ಮದುವೆ ಟೈಮ್ನೊಳಗೆ ಕರ್ರಗಾಗಿದ್ದಳು. ಹಿಂಗೆ ಕೈಗಳ ಮದುವೆ ಟೈಮ್ನಾಗ ಅವು ಗಣಜಲ ಗೊಬ್ಬರ ಬಂದವ್ರಿ ಅದಕ್ಕಾಗ್ಯಾವ. ಇದು ಯಾಕಂದ್ರೆ ಅನುಭವಕ್ಕಾಗಿ ಹೇಳಕತ್ತೇನೆ ನಾನು, ವೈಯಕ್ತಿಕ ವಿಷಯ. ಅದಕ್ಕಾಗಿ ಅದು ಗೊಬ್ಬರ ಗಣಜಲಕ್ಕೆ ಬಂದಿರ್ತಾವಲ್ಲ
ಇಲ್ಲ ಇವನ್ನ ಇಷ್ಟು ವಯಸ್ಸಾದ್ಮೇಲೂ ಬರ್ತಾವ್ರಿ ಒಬ್ಬೊಬ್ಬರಿಗೆ ಕಾರ್ರಿಗೆ ಹಾಕಿದ್ರು. ಅವ್ರ ಅಕ್ಕನ ಗಂಡ ಡಾಕ್ಟ್ರೇ ಅದಾನ, ಸಚ್ಚ ಹೇಳಿಬಿಟ್ಟಾರ ಇಂಥವು ಗಣಜಿಲ ಗೊಬ್ಬರಗಳು ಒಂದು ಸಾರಿ ಬಂದು ಅದು ಅಂದ್ರೆ 3 ವರ್ಷದ ತನಕ ಶರೀರದೊಳಗ ಅವ್ರದ್ದು ಪ್ರಭಾವ ಇರ್ತದ, ಮಕ್ಕಳು ಹಡಿಬಾರ್ದು ಅಂತ ಹೇಳ್ಯಾರ. ಅವಸರ ಮಾಡಿ ಪ್ರೆಗ್ನೆಂಟ್ ಆಗಿಬಿಟ್ರು. ಪ್ರೆಗ್ನೆಂಟ್ ಆಗಿ ಒಂದು ಮಗುವನ್ನು ಜನ್ಮ ಕೊಟ್ಬಿಟ್ರು. ತವ್ರ ಮನೆಯವರು ಪಾಪ ಅವರು ಕರ್ಕೊಂಡೋಗಿ ಬಾಣೆತನ ಮಾಡ್ಬೇಕಂತೇಳಿ ಕೊಪ್ಪಳದಾಗ ಬಾಣೆತನ ಮಾಡ್ಲಕ್ಕತ್ರ ಆ ಕೂಸಿನ ತಲೆ ಒಳಗಿಂದ ಪದರ್ನೊಳಗೆ ಏನ್ ಇರ್ಬೇಕ ಅವೆಲ್ಲ ಮೇಲೆ ಕಾಣ್ಲಕತ್ತಾವ. ಸುಮ್ಮ ಮ್ಯಾಲೊಂದು ಪ್ಲಾಸ್ಟಿಕ್ ಹೊಚ್ಚದಂಗ ಆಗ್ಯದ ಕೂಸಿನ ತಲೆ ಮೇಲೆ ಒಂದು ಪ್ಲಾಸ್ಟಿಕ್ ಹೊಚ್ಚಿದ್ರೆ ಒಳಗಿನ ಅವಯವಗಳು ಏನ್ ಕಾಣ್ಬೇಕು, ರಕ್ತ ಮಾಂಸ ಅವೆಲ್ಲ ಕಾಣ್ಲಕತ್ಬಿಟ್ಟ. ಅಂತ ಕೂಸು ಹುಟ್ಬಿಟ್ಟ. ಏನ್ ಮಾಡ್ತೀರಿ? ಎಷ್ಟು ಕಿರಿಕಿರಿ ಅದು ಕೂಸಿಂದು. ಅವನಿದ್ರ ಡಾಕ್ಟರ್ ಇದು ಡೆಲಿವರಿ ಆಗ್ಯದಲ್ರಿ, ಒಂದು 2-3 ದಿವಸ ತಡ್ಕೊಳ್ರಿ, ಇಲ್ಲಿ ಕೊಪ್ಪಳದಾಗ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಇದ್ದಿದ್ದಿಲ್ಲ ಆಗಿಲ್ಲ ಕಾಲದಾಗ, ಅದಕ್ಕೆ ಹೊಸಪೇಟೆಗೆ ಹೋಗ್ಬೇಕಾಗ್ತಿತ್ತು. ಹೊಸಪೇಟೆಗೆ ಹೋಗಕತ್ರಿ ಒಂದು 3 ದಿವಸ ತಡ್ಕೋರಿ ಅಂತಂದ್ರೆ ಅವಾಗ ಏನ್ ಮಾಡ್ತು, ಅದು ಫ್ಯಾನಿನ ಗಾಳಿಗೆ ಆ ತಲೆ ಮೇಲಿಂದು ಅದು ತೆಳ್ಳೊಂದು ಪ್ಲಾಸ್ಟಿಕ್ನಂತ ಚರ್ಮ ಏನಾಗ್ಬಿಟ್ಟದ, ಒಣಗಿ ಹಪ್ಪಳಗತ್ತೆ ಎದ್ದು ನಿಂತುಬಿಟ್ಟವ. ಇದು ಕೂಸು ಏನ್ ಮಾಡ್ಯದ, ತಲೆ ಕೈ ಹಾಕಿ ಅದನ್ನು ಕೆದರಿ ಚರ್ಮ ಕಿತ್ಕೊಂಡ್ಬಿಟ್ಟವ. ಬ್ಲೀಡಿಂಗ್ ಚಾಲು, ತಲೆ ಒಳಗಿನ ಬ್ಲೀಡಿಂಗ್ ಚಾಲು. ಇದರಿಂದ ಮುಂದೆ ಅವ್ರೇನ್ ಮಾಡ್ಬಿಟ್ರು, ಆ ಕೂಸಿಗೆ ಹಂಗೆ ತಲೆಗೆ ಒಂದು ಟವೆಲೋ ಬಟ್ಟಿನೋ ಹಂಗೆ ಕಟ್ಟಿ ಆ ಹಸಿ ಬಾಣಂತಿನ ತಗೊಂಡು ಎಲ್ಲಿಗೆ ಹೋದ್ರು, ಹೊಸಪೇಟೆಗೆ ಹೋಗಿ ಅಲ್ಲಿ ಡಾಕ್ಟರ್ ಅದು ಹಿಂಗ ಸ್ವಲ್ಪ ಬಿಚ್ಚಿ ನೋಡ್ಬೇಕಂತಂದ್ರೆ ಎಲ್ಲ ರಕ್ತ ತಲೆಗೆ ಜಮಗಟ್ಟಿ ನಿಂತು ಬಿಟ್ಟದ. ಚೆಲ್ಲಿ ಡಾಕ್ಟರ್ನ ಅಂಗಿ ಮಾರಿ ಎಲ್ಲ ಕಡೆ ರಕ್ತ ಸೆಳೆಬಿಟ್ಟ. ಸಣ್ಣ ಕೂಸಿಂದ ನವಜಾತ ಶಿಶುವಿನ 1 ವಾರದೊಳಗಿನ ಘಟನೆಗಳಿವು. ಎಂಥ ಸಮಸ್ಯೆ. ಆ ಹುಡುಗಿ ಅಕ್ಕನ ಗಂಡ ಸಂಗಟೆ ಅದನ್ನ ಅವನೇನ್ ಮಾಡ್ದ, ರಕ್ತ ಬೇಕೀಗ ಕೂಸಿಗೆ, ಇಮಿಡಿಯೇಟ್ ರಕ್ತ ಎಲ್ಲ ಹೋಗ್ಬಿಟ್ಟದ. ರಕ್ತ ಬೇಕಂದ್ರೆ ಏನೋ ಪುಣ್ಯಕ್ಕೆ ಅವನ ರಕ್ತ ಮ್ಯಾಚ್ ಆಗ್ಯದ, ಅಲ್ಲೇ ಹಂಗೆ ES ಬಾಟ್ಲಿ ಬೇಕು ಹಂಗೆ ಕೊಟ್ಕೊತ ಅದನ್ನು ಬದುಕಿಸ್ಲಕ್ಕ. ಅವನು ಡಾಕ್ಟರ್, ಕಣ್ಣಿನ ಡಾಕ್ಟರ್, ಕೊಟ್ಕೊತ್ತು ಅದ ಅವ್ರ ರಕ್ತ ಬ್ಲಡ್ ಮ್ಯಾಚ್. ಅವರು ಒಂದು ದಿನ ನೋಡೋದ್ರಾಗೆ ಇದು ಯಾಕೋ ನನಗೆ ಡೌಟ್ ಕಾಣ್ಲಕ್ಕತ್ತದ, ಹುಬ್ಬಳ್ಳಿಗೆ ಹೋರಿ. ಹುಬ್ಬಳ್ಳಿಯಾಗ ಚಿಲ್ಡ್ರನ್ ಹಾಸ್ಪಿಟಲ್ ಅಂತದ, ನಿಮಗೆ ಮಾಹಿತಿ ಇರ್ಲತ್ತ ಹೇಳಕತ್ತೀನಿ. ಇದೆಲ್ಲ ಆಗಿ ಹೋಗಿದ್ದು ಕತಿ ಇದೆಲ್ಲ ಆಗಿ ಹೋಗಿದ್ದು. ಅಲ್ಲಿ MCH ಡಾಕ್ಟರ್ಗಳು ಅಂತ ಇರ್ತಾರೆ. ನಮ್ಮಲ್ಲೆಲ್ಲ DCH ಡಾಕ್ಟರ್ಗಳು, ನಮ್ಮ ಊರುಗಳದಾಗೆಲ್ಲ MCH ಅಂದ್ರೆ ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳು. ಅವ್ರ ಡ್ಯೂಟಿ ಎಷ್ಟಪ್ಪ ಅಂದ್ರೆ 3 ತಾಸು ಮಾಡ್ತಾರೆ ಅಲ್ಲಿ ಅಷ್ಟೇ. 3 ತಾಸಿಗೆ ಒಬ್ಬರು ಚೇಂಜ್. ಎಲ್ಲ ಮಕ್ಕಳದೇ ದವಾಖಾನೆ ಅದು, 3-4 ಅಂತಸ್ತು ತುಂಬ ಬರೇ ಪ್ಲಾಸ್ಟಿಕ್ ಡಬ್ಬೆಗೆ ಮಕ್ಕಳೇ ಇರ್ತಾವೆ. ಎಲ್ಲ ಕಡೆ ಮಕ್ಕಳು ಬಾಗಿಲಾಗ ಒಂದು ಬಾಣತಿ. ಅಲ್ಲಿ ಅವರು ಟ್ರೀಟ್ಮೆಂಟ್ ಕೊಟ್ಟು ಒಂದು ಕೈಯ, ಒಂದು ಕಣ್ಣ, ಒಂದು ಕಾಲ ಎಲ್ಲ ಆ ಕೂಸಿಂದು ಅಶಕ್ತ ಆಗಿಬಿಟ್ಟು, ಕಣ್ಣು ಕಾಣ್ತದ, ಕಣ್ಣು ಕಾಣಲ್ಲ, ಕೈ ಕೆಲಸ ಮಾಡಲ್ಲ, ಕಾಲು ಒಜ್ಜಿ ತೋತದ, ಅದಕ್ಕೆ ಎಕ್ಸರ್ಸೈಸ್ ಮಾಡು, ಅದಕ್ಕೆ ಫಿಸಿಯೋಥೆರಪಿ ಮಾಡು. ಅವಾಗ್ಲಿಂತ ಇವಾಗಿನ ತನಕ ದಿನ 250 ರೂಪಾಯಿ ಅದಕ್ಕೆ ಫಿಸಿಯೋಥೆರಪಿ ಮಾಡಿ ಅದಕ್ಕೆ ಬೆಳೆಸಿ ಎಂಥ ಪ್ರಾಜೆಕ್ಟ್ ವರ್ಕ್ ಅದು. ನಮ್ಮ ತಮ್ಮ ಹೆಂಡತಿ ಆ ಕೂಸಿನ ಡೆವಲಪ್ ಮಾಡ್ಲಕ್ಕ ಈಗ ಡಿಗ್ರಿ ಕಂಪ್ಲೀಟ್ ಮಾಡಲಕ್ಕೆ, BA ಮುಗಿಸಿಬಿಟ್ಲಿ. ಆಕಿದೆ ಒಂದು ಹಾಸ್ಟೆಲ್, ಆ ರೀತಿ ಕಷ್ಟದಾಗ ಇದ್ದಂಥ ಮಕ್ಕಳಿಗೆ ಅವ್ರದೇ ಒಂದು ಹಾಸ್ಟೆಲ್ ಏನೋ ಮಾಡಿ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರು, BA ಕಂಪ್ಲೀಟ್ ಮಾಡಿ. ಶಾಣೆ, ಭಯಂಕರ ಶಾಣೆಕ್ಕದ. ಒಂದು ಕೈಯಾಗ ಏನು ಶಕ್ತಿ ಇಲ್ಲ, ಇನ್ನೊಂದು ಕೈಯಾಗ ಡಬಲ್ ಶಕ್ತಿ ಅದ. ಏನಾರ ಸಿಟ್ಟಿಗೆ ಬಿಟ್ಲಂತಂದ್ರೆ ಸತ್ಯ ಹೋಗ್ಬೇಕಂತ ಏಟ್ ಹೊಡ್ತಾಳ, ಅಷ್ಟು ಸ್ಟ್ರಾಂಗ್ ಅದ. ಮಾತು ಎಲ್ಲ ತಿಳಿತಾವ, ಎಲ್ಲ ಮಾತಾಡ್ತಾವ. ಏನ್ ಮಾಡ್ಬೇಕು, ಶರೀರದೊಳಗ ಇಂಥ ಸಮಸ್ಯೆಗಳಾಗಿ ಕುಂದಿರ್ತಾವ. ಇನ್ನ ಒಂದು ನಮ್ದು ದೊಡ್ಡ ತಂಗಿ ಮಗ ಒಂದು ಹಿಮೋಫೀಲಿಯಾ ಅಂತ. ಹಿಮೋಫೀಲಿಯಾ ಅಂದ್ರೆ ಕೇಳಿರ ಹೆಸರ?
ಕೇಳಿರ ಹಿಮೋಫಿಲಿಯಾ ಅಂದ್ರೆ ಏನು ಅಂತ? ಕೇಳಿರ ಇಲ್ಲ? ಗೊತ್ತಿಲ್ಲ. ಹಿಮೋಫಿಲಿಯಾ ಅಂತಂದ್ರ ನಮಗ ಏನರ ಸಣ್ಣ ಗಾಯಗಳಾದವು ಅಂತಂದ್ರ, ನಮಗ ಏನರ ಒಂದು ಸಣ್ಣ ಗಾಯಗಳಾದವು ಅಂತಂದ್ರೆ ರಕ್ತ ಸೋರ್ತದ. ರಕ್ತ ಸೋರಿ ಸ್ವಲ್ಪ ಹೊತ್ತಿಗೆ ಏನಾಗ್ತದ? ಹೆಪ್ಪುಗಟ್ಟಿ ಬಿಡ್ತದಲ್ಲ, ನಿಂತು ಬಿಡ್ತದ, ರಕ್ತ ನಿಂದಿರ್ತವ. ಅದು ಎದರ್ಲಿಂತ ನಿಂದಿರ್ತದ? ನಮ್ಮ ರಕ್ತದೊಳಗ ಫ್ಯಾಕ್ಟರ್ಗಳಂತದಾವ. ಫ್ಯಾಕ್ಟರ್ 8, ಫ್ಯಾಕ್ಟರ್ 12 ಹಿಂಗ್ ಫ್ಯಾಕ್ಟರ್ಗಳದಾವ ರಕ್ತದೊಳಗ ಅದಾವ. ಅವು ಏನ್ ಮಾಡ್ಬಿಡ್ತಾವ, ರಕ್ತ ಹೊರಗೆ ಬರ್ಲಕತ್ತಿದ ಕೂಡ್ಲೇನೆ ಗೇಟ್ ಹಾಕಿದಂಗೆ ಮಾಡ್ತಾವ. ಅಲ್ಲಿ ಬಂದು ಒಂದು ಹಕ್ಕಳಿ ತಯಾರಾಗ್ತಾವ. ರಕ್ತದ ಒಂದು ಹಕ್ಕಳಿ ತಯಾರಾಗಿ ಸೋರಿ ಹೋಗೋದು ಭಾಗ ಅಷ್ಟು ಬಿಟ್ಟು ಉಳಿದದ್ದು ಗಟ್ಟಿ ಭಾಗ ಅಲ್ಲಿ ನಿಂತು ಏನ್ ಮಾಡ್ಬಿಡ್ತದ, ಹಕ್ಕಳಿ ತಯಾರಾಗಿ ರಕ್ತ ಹೋಲಾರ್ದಂಗೆ ಅದು ನಿಂತು ಬಿಡ್ತವ. ಈ ಹಿಮೋಫಿಲಿಯಾ ಪೇಷಂಟ್ಸ್ ಏನ್ ಸಮಸ್ಯೆ ಆದ ಅಂತಂದ್ರೆ, ಎಲ್ಲರ ಶರೀರದೊಳಗೆ ಒಂದು ಸಣ್ಣ ಗಾಯ ಆಯ್ತು ಅಂತಂದ್ರೆ ಏನ್ ಮಾಡ್ಬೇಕು? ಅದು ಫ್ಯಾಕ್ಟರ್ ಇಲ್ಲೇ ಇಲ್ಲ, ಮೈ ಒಳಗಿಂದ ಓಟು ರಕ್ತ ಕಲಸ, ಓಟು ರಕ್ತ ಹೋಗ್ತದ, ಎಲ್ಲ ರಕ್ತ ಶೋರ್ ಹೋಗ್ತದ. ಅದಕ್ಕೆ ಗಾಯ ಆಗ್ಲಾರ್ದಂಗೆ ನೋಡ್ಬೇಕು. ಶರೀರದ ಹೊರಗೆ ಗಾಯ ಆಗ್ತಾವ, ಕೆಲವೊಂದು ಒಳಗನು ಗಾಯ ಆಗಿಬಿಡ್ತಾವ. ಊಟ ಮಾಡಾಗ ಕಲ್ಲು ಹಳ್ಳಗಳು ಹೊಟ್ಟೆಗೆ ಹೋಗಿರ್ತಾವ, ಒಮ್ಮೊಮ್ಮೆ ಹೊಟ್ಟೆಗೆ ಕರುಳಿನ ಗಾಯ ಆಗಿರ್ತಾವ, ಒಮ್ಮೊಮ್ಮೆ ಹಲ್ಲು ತಿಕ್ಕೊಳ್ಳೋ ಟೈಮ್ನಾಗ ಬ್ರಷ್ಲಿಂತ ಬಾಯಾಗೆ ಗಾಯ ಆಗ್ತಿರ್ತಾವ, ಒಮ್ಮೊಮ್ಮ ನಾಲ್ಗಿ ಕಚ್ಕೊಂಡು ಗಾಯ ಆಗ್ತಿರ್ತಾವ. ಏನೇನೋ ಗಾಯ ಆಗ್ತಿರ್ತಾವಲ್ಲ, ಒಳಗಿನ ಗಾಯಗಳು ಗೊತ್ತಾಗಲ್ಲ. ಎಲ್ಲದ್ರ ವಿಷಯದಾಗ ಹುಷಾರಾಗಿರ್ಬೇಕು. ಬಲೂನ್ ಇದ್ದಂಗೆ ಇರ್ತದಂತ ಹಿಮೋಫಿಲಿಯಾದವ್ರ ಡ್ರೆಸ್ ಆರೋಗ್ಯ. ಗಾಯ ಆಗ್ಲಾರ್ದಂಗೆ ಇದ್ರ ಅಂತಂದ್ರೆ ಅವ್ರೆಲ್ಲ ಸುರಕ್ಷಿತ. ಗಾಯ ಆಯ್ತು ಅಂತಂದ್ರೆ ಬಲೂನಿನೊಳಗಿನ ಹವಾದಂಗೆ ಆಗ್ಬಿಡ್ತಾರೆ. ಇವೆಲ್ಲ ಮಾಹಿತಿಗಳು ಗೊತ್ತಿರ್ಬೇಕು. ಮತ್ತೆ ಇವು ಚರ್ಚೆ ಮಾಡ್ಲಕ್ಕೆ ಹೋಗ್ಬೇಡ್ರಿ, ಎಲ್ಲಿ ಹಿಂಗಂತ ಹಂಗಂತ. ಅವರೆಲ್ಲ ಡಿಗ್ರಿ ಕಂಪ್ಲೀಟ್ ಮಾಡಿ PG ಇವು ಪೋಸ್ಟ್ ಗ್ರಾಜುಯೇಟ್ ಎಲ್ಲ ಇದು ಮಾಡ್ಕೊಳಕತ್ತಾರ. ಅವರೆಲ್ಲ ನಮ್ಕಿಂತ ಚಲೋ ಅವರು. ಮತ್ತೆ ಏನ್ ಚರ್ಚೆ ಮಾಡಕ್ ಹೋಗ್ಬೇಡ್ರಿ, ಸುಮ್ ನೀವು ಮಾಹಿತಿಗಳು ಇಂಟರ್ನಲ್ ಹೇಳಕತ್ತೀನಿ ನಾನು. ಅದಕ್ಕೆ ಏನಂತಂದ್ರ ಟ್ರೀಟ್ಮೆಂಟ್ ಏನದಂದ್ರ, ಇಮಿಡಿಯೇಟ್ ಸಣ್ಣದೊಂದು ಗಾಯ ಆದ್ರೂ ಸಹಿತ ದವಾಖಾನಿಗೆ, ಆಪರೇಷನ್ ಥಿಯೇಟರ್ ಇರೋಂಥ ದವಾಖಾನಿಗೆ ಹೋಗ್ಬೇಕು. ಹೋದ್ಮೇಲೆ ಅಲ್ಲಿ ಆಪರೇಷನ್ ಥಿಯೇಟರ್ ಒಳಗೆ ಅದಕ್ಕೆ ಇಂಜೆಕ್ಷನ್ ಕೊಡ್ತಾರೆ. ಎಂತ ಇಂಜೆಕ್ಷನ್ ಅಂದ್ರೆ 12,000 ರೂಪಾಯಿ ಒಂದು ಇಂಜೆಕ್ಷನ್. 12,000. ಆ 12,000 ರೂಪಾಯಿ ಒಂದು ಇಂಜೆಕ್ಷನ್ ಕೊಟ್ರೆ 8 ತಾಸು ಟೈಮ್. ಅದು ಬ್ಲಡ್ ಏನಾಗಬೇಕು, ಕ್ಲಾಟ್ ಆಗೋದಕ್ಕೆ, ರಕ್ತ ನಿಂದ್ರೋದಕ್ಕೆ. ಮತ್ತೆ 12,000 ರೂಪಾಯಿ ಕೊಟ್ರೆ ರಕ್ತ ನಿಂದ್ರೋದಕ್ಕೆ ಒಂದು ಇಂಜೆಕ್ಷನ್ ಕೊಟ್ರೆ, ಮುಂದೆ 8 ತಾಸಿನಾಗ ಅದು ರಕ್ತ ನಿಂದಿರ್ಲಿಲ್ಲ ಅಂದ್ರೆ ಇನ್ನೂ ಒಂದು ಇಂಜೆಕ್ಷನ್ ಕೊಡ್ಬೇಕು. ಇನ್ನೂ ಒಂದು ಇಂಜೆಕ್ಷನ್ ಕೊಡ್ಬೇಕು. 24 ಆಯ್ತು, 24,000 ಆಯ್ತು. ಮತ್ತೆ ಅದಕ್ಕೂ ನಿಲ್ಲಲಿಲ್ಲ ಅಂದ್ರೆ ಇನ್ನೂ ಒಂದು ಇಂಜೆಕ್ಷನ್ ಕೊಡ್ಬೇಕು. ಅದಕ್ಕೂ ನಿಲ್ಲಿಲ್ಲ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಮತ್ತೆ ದೊಡ್ಡ ಟ್ರೀಟ್ಮೆಂಟ್ ಇರೋಂಥ ಡಾಕ್ಟರ್ಗಳ ಬಳಿ ಓಡಬೇಕು. ಇಷ್ಟು ವ್ಯವಸ್ಥೆ ಅದು ಹಿಮೋಫಿಲಿಯಾ. ಅದಕ್ಕೇನಂತಾರೆ, ರಾಜರೋಗ ಅಂತಾರೆ. ದೊಡ್ಡ ರಾಜರು, ಶ್ರೀಮಂತರಿಗಿರೋ ರೋಗ. ಅದಕ್ಕೆ 36,000 ರೂಪಾಯಿ ಮಿನಿಮಮ್ 12 36,000 ರೂಪಾಯಿ ಇಂಜೆಕ್ಷನ್ಗಳು ಎಲ್ಲಿರ್ಬೇಕು, ಫ್ರಿಜ್ನಾಗ ಇರ್ಬೇಕು. ಅವು ಏನದವ, 1 ವರ್ಷ ಅಷ್ಟೇ ಇರ್ತಾವ ಅದ್ರದ್ದು ಎಕ್ಸ್ಪೈರಿ ಟೈಮ್. 1 ವರ್ಷ ಆಯ್ತಂದ್ರೆ ಅವು ಬಿಸಾಕ್ಬೇಕು. ಗಾಯ ಆಲಿಲ್ಲ, ಆರಾಮೇ ಇದ್ರಂದ್ರೆ ಬಿಸಾಕ್ಬೇಕು. ಇಲ್ಲ ಅಂದ್ರೆ ಮತ್ತೆ ಹಂಗೆ ಕೊಡಬೇಕು. ಇಟ್ಕೊಂಡಿರ್ಬೇಕು. ಎಷ್ಟು ಗಂಭೀರ ಇರ್ತಾವ ನೋಡಿದ್ರ ಶರೀರ. ಮಕ್ಕಳು ಅಂತೀವಲ್ಲ, ಗಂಭೀರ ಸಮಸ್ಯೆ ಹೌದಿಲ್ಲವು. ಅದು ಅನುಭವಿಸಿದವರಿಗೆ ಗೊತ್ತದ ಏನ್ ಸಮಸ್ಯೆ. ಅದನ್ನ ಅವ್ರು ಎಷ್ಟು ಚಂದ ಡೀಲ್ ಮಾಡ್ತಾರೆ ಗೊತ್ತದ. ಅವ್ರ ತಂದೆ ತಾಯಿಗಳು, ಆ ಮಕ್ಕಳದ ತಂದೆ ತಾಯಿಗಳು, ನಮ್ಮ ತಂಗಿ ಅಲ್ಲಿ, ತಮ್ಮ ಅಲ್ಲಿ, ಮತ್ತೆ ಅವ್ರದ್ದು ಒಂದು ಬೇರೆ ಅವ್ರದ್ದೇ ಒಂದು ಟೀಮ್ ಅದ. ಇಂಥವೆಲ್ಲ ಸಮಸ್ಯೆ ಇದ್ದವ್ರದ್ದು ಟೀಮ್ ಅದ. ಅಂತ ತಂದೆ ತಾಯಿಗಳು ಅಂತ ಮಕ್ಕಳಿಗೆ ಎಷ್ಟು ಇಂಟ್ರೆಸ್ಟ್ಲಿಂತ ಮಾಡ್ತಿರ್ತಾರೆ. ನಮಗ ಯಾವ ಅಂತ ಸಮಸ್ಯೆ ಬಂದಿಲ್ಲ,
ನಮ್ಗೆ ಅದರದ್ದು ಕಷ್ಟ ನಷ್ಟ ನಮ್ಗೇನು ಗೊತ್ತಾಗಲ್ಲ. ಅವ್ರು ಎಷ್ಟು ಕಷ್ಟಪಡ್ತಾರ ಅದನ್ನು ಬೆಳೆಸೋದಕ್ಕೆ, ಎಷ್ಟು ಇಂಟ್ರೆಸ್ಟ್ ತಗೊಂಡು ಮಾಡ್ತಿರ್ತಾರೆ. ಇದೆಲ್ಲ ಎದಕ್ಕಂದ್ರೆ ಮಕ್ಕಳ ಸಮಸ್ಯೆ. ಮಕ್ಕಳು ಈಗ ಹಿಮೋಫೀಲಿಯಾ ಗಂಡಸ ಮಕ್ಕಳದು ಗಾಯ ಆದ್ರೆ ಸರಿ, ಗಾಯ ಆಗಲಿಲ್ಲ ಅಂದ್ರೆ ಆರಾಮಿರ್ತಾರೆ. ಹೆಣ್ಣು ಮಕ್ಕಳು ಹಿಮೋಫೀಲಿಯಾ ಪೇಷಂಟ್ ಅದಾರ, ಪ್ರತಿ ತಿಂಗಳ ಬ್ಲೀಡಿಂಗ್ ಆಗ್ತದವ್ರಿಗೆ, ಪ್ರತಿ ತಿಂಗಳ ಇಂಜೆಕ್ಷನ್ ತಗೋಬೇಕು ಅವ್ರು. ಅದು ಎಂತ ಸಮಸ್ಯೆ? ಪ್ರತಿ ತಿಂಗಳ ಸಮಸ್ಯೆ. ಎಷ್ಟು ಖರ್ಚ, ಏನು? ಬ್ಲೀಡಿಂಗ್ ಜಾಸ್ತಿ ಆದ್ರೆ ಗುಳಿಗೆ ತಗೋಬೇಕು, ಅದು ಇಂಜೆಕ್ಷನ್ ತಗೋಬೇಕು. ಬ್ಲೀಡಿಂಗ್ ಕಡಿಮೆ ಆದ್ರೂ ತಗೋಬೇಕು. ಅಪ್ಪ ಎಂಥ ನರಕಪ್ಪ ಇದು! ಏನೇನು ಅನುಭವಿಸ್ಬೇಕು ಮನುಷ್ಯ ಭೂಮಿ ಮೇಲೆ ಹುಟ್ಟಿ ಬಂದು. ಎಂತಿಂಥ ಸಮಸ್ಯೆಗಳದಾವ. ಭಯಾನಕ. ಅವ್ರು ಏನೇನು ಪೇಷನ್ಸ್ ಇರಲ್ಲ ಪೇರೆಂಟ್ಸಿಗೆ. ಏನಾರ ಜಾಸ್ತಿ ಮಾತಾಡ್ಲಕ್ಕೆ ಹೋದ್ರೆ ಜಗಳಕ್ಕೆ ಬರ್ತಾರೆ. ಅಷ್ಟು ತ್ರಾಸ ಇರ್ತದೆ ಅವ್ರಿಗೆ ಒಳಗೆ ಆ ಮಕ್ಕಳ ವಿಷಯದಾಗ ಮೇಂಟೈನ್ ಮಾಡೋದ್ರಾಗ. ಆದ್ರೂ ಇಂಟ್ರೆಸ್ಟ್ಲಿಂತ ಮಾಡಿ ಅವಕ್ಕೊಂದು ದಂಡಿಗೆ ಹಚ್ತಾರಲ್ಲ, ಅವ್ರಿಗೆ ಎಂಥ ಗ್ರೇಟ್ ಅಂತ ಪೇರೆಂಟ್ಸ್. ಓಕೆ, ಮುಂದೇನಪ್ಪ ಅಂತಂದ್ರೆ ಮುಂದೇನಾಗ್ತದ, ಆ ಮಕ್ಕಳು ಊಟ ಮಾಡಕ್ಕ ಸರಿಗಿರಲ್ಲ, ಕಿರಿಕಿರಿ ಮಾಡ್ತಿರ್ತಾವ. ಮತ್ತೇನ್ ಮಾಡ್ತಿರ್ತಾವ? ಏನೋ ಒಂಥರ ಅಶಕ್ತ ಆಗ್ತಿರ್ತಾವ. ಆ ಟೈಮ್ನೊಳಗೆ ಏನ್ ಮಾಡ್ತಾರ? ಡಾಕ್ಟರ್ ಬಲ್ಲಿ ಹೋಗ್ತಾರ. ಡಾಕ್ಟರ್ ಬಲ್ಲಿ ಆದ್ಮೇಲೆ ಅವು ಆರಾಮಾಗ ಲಕ್ಷಣಗಳು ಕಾಣ್ಲಿಲ್ಲ ಅಂತಂದ್ರ ಮಂತ್ರ ತಂತ್ರ ಯಂತ್ರ ಕಟ್ಟವ್ರ ಬಲ್ಲಿ ಹೋಗ್ತಾರ. ಅವ್ರು ಏನ್ ಮಾಡ್ತಾರ? ನವಗ್ರಹಗಳಲ್ಲಿ ಯಾವುದೋ ಒಂದೆರಡು ಗ್ರಹಗಳು ಇವನಿಗೆ ಎದುರದವ, ಅದ್ರ ಸಲುವಾಗಿ ಇವನಿಗೆ ತ್ರಾಸ ಆಗ್ಲಕತ್ತದ, ಅದಕ್ಕೆ ಶಾಂತಿ ಮಾಡಬೇಕು ಅಂತೇಳಿ ಹೇಳಿ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಶಾಂತಿ ಮಾಡಿಸ್ತಾರ ಅನ್ನೋಂಥ ವಿಚಾರ ಹೇಳಿ ಮುಂದ ಶಿಶು ಉದಾಸ ವೈ ಜಬ ತಬಿ ಬೋಲ ಲೋಭ ತವಗೋ ವಾ ಮಿಲಿ ಲಾಗತ ರೋಭ ಯಾವ ಚಿಂತತ ಕಚ್ಚು ಗಯೆ ಮಹಿನೆ ದಾಂತ ಪೂತಕೆ ದಿಕ್ಕಸೆ ಜೀನ್. ಏನೋ ಮಾಡಿ ಆ ಕೂಸಿನ ಒಂದಿಟ್ಟು ಬೆಳೆಸಿ ಚಂದ ಮಾಡೋದ್ರಾಗೆ ಒಂದು 7-8 ತಿಂಗಳಿಗೆ ಏನ್ ಚಾಲು ಆಗ್ತದ, ಹಿಂಗೆ ಭಯದಾಗೆ ಆ ಕೂಸಿನ ಬೆಳೆಸ್ಕೋತ ಹೋಗೋದ್ರಾಗೆ ಒಂದು 7-8 ತಿಂಗಳಿಗೆ ಹಲ್ಲು ಬರ್ಲಕತ್ತಿ ಹೋಗ್ಬಿಡ್ತಾವ. ಹಲ್ಲು ಬರ್ಲಕತ್ತಿದ ಮೇಲೆ ಕೆಲವೊಂದು ಕೂಸುಗಳು ಕಣ್ಣೇ ತೆರೆಯಲ್ಲ, ಕಣ್ಣು ಗಟ್ಟಿ ಹಿಡ್ಕೊಂಡು ಮಕ್ಕೊಂಡ್ಬಿಡ್ತಾವ. ಅವಕ್ಕದ ವಸಡಿ ಎಲ್ಲ ತ್ರಾಸ ಆಗ್ತಿರ್ತದ. ಇನ್ನ ಒಂದಿಷ್ಟು ಕೂಸುಗಳು ಏನ್ ಮಾಡ್ತಿರ್ತಾವ? ಸಿಕ್ಕಾಪಟ್ಟೆ ಸಂಡಾಸ್ ಮಾಡ್ಕೊತಿರ್ತಾವ ಹಲ್ಲು ಬರ್ಲಕತ್ತಿದ ಮೇಲೆ. ಇಲ್ಲಿ ನಾವು ರಾಯಚೂರಿನ ಕೂಸುಗಳಿಗೆಲ್ಲ ಏನ್ ಸಮಸ್ಯೆ? ರೋಡ್ ಮೇಲೆ ಕರ್ಕೊಂಡು ಹೋದ್ರೆ ಸಾಕು, ಧೂಳು ಹೊಕ್ಕ ಬಿಡ್ತು ಅಂತಂದ್ರೆ ನೆಗಡಿ ಬರೋದು, ಅಲರ್ಜಿ ಬರೋದು. ನೀರು ಸ್ವಚ್ಛ ಇರಂಗಿಲ್ಲ, ಫಿಲ್ಟರ್ ನೀರು ಕುಡಿಲಿಲ್ಲ, ಯಾವಾದರೆ ಯಾರೇ ಗಬಕ್ಕತ್ತು ಒಂದು ಗುಟ್ಟಕ್ಕೆ ನೀರು ಹಾಕಿ ಬಿಟ್ರು ಅದ್ರ ಬಾಯಾಗ ಅಂತಂದ್ರೆ ಹೊಟ್ಟಿ ಕೆಟ್ಟ ಸಂಡಾಸ್ ಚಾಲು. ಸಿಕ್ಕಾಪಟ್ಟೆ ಟ್ರೀಟ್ಮೆಂಟ್ ಕೂಸುಗಳದಿಲ್ಲ. ಅದಕ್ಕೇನಾಯ್ತು? ಹಲ್ಲು ಬರ್ಲಕತ್ತಿ ಬಿಡ್ತಾವ. ಹಲ್ಲು ಬರ್ಲಕತ್ತಿದ ಮೇಲೆ ಸಣ್ಣ ಕೂಸುಗಳಿಗೆ ಹಲ್ಲು ಬರ್ಲಕತ್ತಿದ ಮೇಲೆ ಏನ್ ಮಾಡ್ಬೇಕು? ಸಂಡಾಸ್ ಜಗ್ಗಿ ಮಾಡ್ಕೊಳಕತ್ತು ಅಂದ್ರೆ ಏನ್ ಮಾಡ್ತೀರಿ? ಡಾಕ್ಟರ್ ಬೇಕು. ಹೆಂಗ? ಇದ್ರೊಳಗೆ ಒಂದು ಅತ್ಯಂತ ಮಹತ್ವದ ಮಾಹಿತಿ ಅದನ್ನ ಹೇಳಕತ್ತದ್ದು. ಸಣ್ಣ ಕೂಸುಗಳು, ನಿಮಗ್ ಮಕ್ಕಳು ಹೇಳಿದ್ರು ಮುದುಕರಾಗಿರ್ಬೇಕು, ನಿಮ್ಮ ಮಕ್ಕಳು ನಿಮಗ್ ಮೊಮ್ಮಕ್ಕಳು ಅಥವಾ ಎಲ್ಲರಿಗೂ ಗೊತ್ತಿರ್ಬೇಕು. ಶುದ್ಧ ಬ್ರಹ್ಮ ಪೀಠದವರಿಗೆ ಮಕ್ಕಳನ್ನು ಸಾಕೋದು ಹೆಂಗ, ಅದರದೇ ಸತ್ಸಂಗದ ನಂಬಲ್ಲಿ. ಎದಕ್ಕೆ ಸಂಡಾಸ್ ಜಾಸ್ತಿ ಆಗ್ತದ ಮಕ್ಕಳಿಗೆ ಗೊತ್ತಾ? ಮಕ್ಕಳಿಗೆ ಸಂಡಾಸ್ ಜಾಸ್ತಿ ಯಾಕೆ ಆಗ್ತದ? ಹಲ್ಲು ಬರ್ಲಕತ್ತಿದ ಮೇಲೆ ವಸಡಿ ಗುದುಗುದು ಅಂದಾಗ ಏನಾಗ್ತದ ಅಂತಂದ್ರೆ, ನೀವು ತಿನ್ನಿಸ್ತಿರಲ್ಲ ದಿನ ಆ ಕೂಸುಗಳಿಗೆ ತಿನ್ನಿಸಿದ್ದ ಪದಾರ್ಥ, ಪರೆಕ್ಸು, ಹಾಲು, ಗಂಜಿ, ರಾಗಿ ಏನೇನೋ ಹಾಕಿ ತುರುಕ್ತಿರ್ತೀರ. ಅದಕ್ಕೆ ಒಟ್ಟ ಜಲ್ದಿ ಬೆಳಿಬೇಕದು. ತೂಕ ನೋಡ್ತಿರ್ತಾರೆ, ಎಷ್ಟು ತೂಕ ಆಗ್ಯದ ಅಂತ ಹೇಳ ಅದಕ್ಕೆ ಅಜ್ಜಿ ಮಾಡ್ತಿರ್ತಾರೆ ಅದಕ್ಕೆ. ಮತ್ ಮುಂದೊಂದು ವಯಸ್ಸಾದ್ಮೇಲೆ ತೂಕ ಬಹಳ ಆಯ್ತೂ ಚಿಂತೆ ಮಾಡ್ತಾರೆ. ಮೊದಲು ತೂಕ ಹೆಚ್ಚು ಮಾಡ್ತಾರೆ, ಆಮೇಲೆ ತೂಕ ಬಹಳ ಏನಕ್ಕಿರ್ಬೇಕ. ಅಲ್ಲಿ ಏನಾಗ್ತದಂದ್ರ ಕೂಸಿಂದು ಬಾಯಿನೇ ತೊಳೆಯಂಗಿಲ್ಲ.
ತಾಯ್ದೆಯರು ಕೂಸಿನ ಬಾಯಿನೇ ತೊಳೆಯಂಗಿಲ್ಲ. ಇದೇ ದೊಡ್ಡ ಸಮಸ್ಯೆ ಅದು. ಕೂಸಿನ ಬಾಯಿ ಹೆಂಗೆ ತೊಳಿಬೇಕ್ರಿ? ಕೂಸಿನ ಬಾಯಿಗೆ ಹೆಂಗೆ ಕೈ ಹಾಕಬೇಕು? ಹಲ್ಲು ಬರ್ಲಕತ್ತಿದ ಮೇಲೆ ಏನಾಗ್ಬಿಡ್ತಾವ, ಒಸಡಿ ಒಳಗ ಉಬ್ಬಿ ಸಂಧಿ ಆಗಿಬಿಡ್ತಾವ. ಒಸಡಿಗೊಳಗೆ ಗ್ಯಾಪ್ ಆಗ್ತಾವ. ಒಳಗ ಒಂಥರ ಹೊಲದಾಗ ನಡಿಲಕ್ ಬರ್ಲಾರ್ದಂಗೆ ಆಗ್ತದಲ್ಲ, ಕುಂಟಿ ರಂಟಿ ಹೊಡೆದ ಹೊಲ ಹಂಗಾಗಿರ್ತದ ಹೌದ್ರದ್ದು ಒಸಡಿ. ನೀವು ತಿನ್ನಿಸಿದ್ದೇನಾಗ್ತದ ಆ ಸಂಧಿ ಒಳಗೆ ಕೂತ್ ಬಿಡ್ತಾವ. ಸಂಧಿ ಒಳಗೆ ಕೂತೇನಾಗ್ತದ, ಅದು ಅಲ್ಲೇ ಕೊಳಿತದ. ಹಲ್ಲು ತಿಕ್ಕಲಿಲ್ಲ, ನೀವು ಸ್ವಚ್ಛ ಅದು ಒಸಡಿ ತೊಳಿಲಿಲ್ಲ ಅಂದ್ರೆ ಅದು ಕೊಳಿತದ. ಅದು ಕೊಳೆತು ಆಹಾರ ಪದಾರ್ಥ ಬಾಯಿ ಒಳಗ ಒಸಡಿ ಒಳಗೆ ಇದ್ದದ್ದು ಹೊಟ್ಟೆಗೆ ಹೋದ ಕೂಡಲೇ ಸಂಡಸ್ ಚಾಲು. ಅದಕ್ಕೇನು ನೋಡ್ಬೇಕು ಪರಿಹಾರ? ಹುಡುಗರಿಗೆ ಒಟ್ಟ ಸಂಡಸ್ ಆಗ್ಲಾರ್ದಂಗೆ ನಾವು ಮೇಂಟೈನ್ ಮಾಡಬೇಕು. ನಮ್ಮ ಹುಡುಗರಿಗೆ ಹೆಂಗೆ ಮಾಡಿವಿ ನಾವು, 4 ಮಂದಿ ಹಲ್ಲು ಬರ್ಲಿಕ್ಕತ್ತದ ಅಂದ್ರೆ ಭಯಂಕರ ಸಂಡಸ್ ಆಗಿ ಡಾಕ್ಟರ್ ಬರ್ಲೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ದೆ, ಔಷಧ ಹಾಕ್ಸಿದ್ದೆ. ಆ ಡಾಕ್ಟರ್ಗಳಿಗೂ ಗೊತ್ತಿರಲ್ಲ, ಗೊತ್ತಿದ್ರು ಹೇಳಂಗಿಲ್ಲ. ಮತ್ತೆ ಹೇಳಿದ್ರೆ ಮತ್ತೆ ಪೇಷಂಟ್ಗಳು ಅವ್ರ ಬಲ್ಲಿ ಹೆಂಗೆ ಬರ್ತಾರೆ? ಎಲ್ಲ ಇಂಥವು ಹೇಳಿದ್ಮೇಲೆ ಪೇಷಂಟ್ ಬರ್ಬೇಕಲ್ಲ ಅವ್ರ ಬಲ್ಲಿ. ಅದಕ್ಕೆ ಅವು ಸುದ್ದಿನೇ ಹೇಳಂಗಿಲ್ಲ. ಅವ್ರು ಇಂಥವು ಏನಿಲ್ಲ, ಬಂದ ಸಂಡಸ್ ಆಗ್ಯದ, ಸಂಡಸ್ಗಳಿಗೆ ಕೊಡ್ತಾರೆ, ಔಷಧ ಕೊಡ್ತಾರೆ, ಹೋಗಂತಾರೆ. ಸಂಡಸ್ ಆಲಾರ್ದಂಗೆ ಹೆಂಗೆ ನೋಡ್ಕೋಬೇಕು ಅಂತಂದ್ರೆ ಈ ಶುದ್ಧ ಬ್ರಹ್ಮ ಪೀಠದಾಗ ಬಂದ್ರೆ ಎಲ್ಲ ಗೊತ್ತಾಗ್ತದೆ ಹೆಂಗಿರ್ಬೇಕಂತ. ಇದು ಲೇಡೀಸ್ ದಸ್ತಿ ಇರ್ತದ, ಖರ್ಚಿಫ್ ಲೇಡೀಸ್ ತೆಳ್ಳಗಿರ್ತದಲ್ಲ, ಸ್ಮೂತ್ ಖರ್ಚಿಫ್ ಇರ್ತದಲ್ಲ, ಎಲ್ಲ ಸ್ಮೂತ್ ಅಂದ್ ಬಟ್ಟಿ, ಕಾಟನ್ ಬಟ್ಟಿ ತಗೋಬೇಕು. ಆಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬೋರೆಕ್ಸ್ ಗ್ಲಿಸರಿನ್ ಅಂತ ಸಿಗ್ತದೆ. ಎಲ್ಲಿ? ಮೆಡಿಕಲ್ ಸ್ಟೋರ್ನಾಗ ಬೋರೋ ಗ್ಲಿಸರಿನ್ ಅಂತ ಇರ್ತದೆ. ಅದನ್ನು ತರ್ಕೋಬೇಕು. ತಂದು ಏನ್ ಮಾಡ್ಬೇಕು, ನಿಮ್ ಕಾಟನ್ ಬಟ್ಟೆ ಬಿಸಿ ನೀರಾಗ ಹಾಕಿ ಕುದಿಸಿ ಬಿಡ್ಬೇಕು. ಸ್ವಚ್ಛ ಕುದಿಸಿ ಅದು ಒಣಗಿಸಿರಿ, ಹಸಿದೆ ಹಾಕಿರಲಕ್ಕ ಆ ದಸ್ತಿ ತಗೊಂಡು ಏನ್ ಮಾಡ್ರಿ, ಆ ಬೋರೆಕ್ಸ್ ಗ್ಲಿಸರಿನ್ದಾಗ ಒಂದು ಸ್ವಲ್ಪ ಎದ್ದಿ ಆ ಕೂಸಿಗೆ ಊಟ ಮಾಡಿಸೋದ್ರಕ್ಕಿಂತ ಮೊದಲು ಬಾಯಾಗ ದಿನ 2 ಸಾರಿ ಏನ್ ಮಾಡ್ಬೇಕು, ಬಟ್ ಹಾಕಿ ಒಸಡಿ ಎಲ್ಲ ತಿಕ್ಕಿ ಸ್ವಚ್ಛ ಮಾಡಬೇಕು. ಅದು ಗ್ಲಿಸರಿನ್ಲಿಂತ ಒಳಗ ಬ್ಯಾಕ್ಟೀರಿಯಾ ಕೊಲ್ಲುವಂತ ಶಕ್ತಿನೂ ಇರ್ತದ. ಅದು ಒಂದ್ ಸ್ವಲ್ಪ ಟೇಸ್ಟ್ ಇರ್ತದೆ, ಸ್ವೀಟ್ ಇರ್ತದೆ. ಹಿಂಗಾಗಿ ಆ ಬೋರೆಕ್ಸ್ ಗ್ಲಿಸರಿನ್ ಆ ಕೂಸ ಒಂದಿಟ್ಟು ಕುಡಿತದ, ಖುಷಿ ಪಡ್ತದೆ. ಬಾಯಾಗ ಸ್ವೀಟ್ ಹಾಕಿದ್ರೆ ಯಾರು ಬೇಡ ಅಂತಾರೆ. ಆ ಗ್ಲಿಸರಿನ್ ಬಟ್ಟಿ ಎದ್ದಿ ಅದರ್ಲಿಂತ ಒಸಡಿ ಕ್ಲೀನ್ ಮಾಡ್ಕೋತ ದಿನ 2 ಹೊತ್ತು ಕ್ಲೀನ್ ಮಾಡ್ರಿ. ಅದ್ರೊಳಗಿರುವ ಆಹಾರ ಕೊಳೆಯಂಗಿಲ್ಲ, ಬಾಯಿ ಸ್ವಚ್ಛ ಇರ್ತದ. ಓರಲ್ ಕ್ಲೀನಿಂಗ್ ಅಂತಾರ ಅದಕ್ಕೆ. ಓರಲ್ ಕ್ಲೀನಿಂಗ್ ಇರ್ಲಾರ್ದಕ್ಕೆ ಅದಕ್ಕೆ ಸಂಡಸ್ ಜಾಸ್ತಿ ಆಗ್ತಿರ್ತದೆ. ಹಿಂಗಾಗಿ ಅದ್ರ ಬಾಯಿ ಸ್ವಚ್ಛ ಮಾಡಿ ಬಿಟ್ರಿ, ಅದಕ್ಕೆ ಏನು ಸಂಡಸ್ ಆಗಿಲ್ಲ, ಏನಾಗಲ್ಲ. ಆರಾಮ್ ಹಲ್ಲು ಬಂದು ಆರಾಮ ಬೆಳೀತದೆ. ಕೂಸು ಲವ ಇರ್ತದೆ. ಹಲ್ಲು ಬರ್ಲಕತ್ತಿದ ಕೂಡ್ಲೇನೆ ಜಗ್ಗಿ ಸಂಡಸ್ ಮಾಡಿ ಅದು ತಿಂದನ ಮೈಗೆ ಹತ್ಲಾರ್ದಂಗಾಗಿ ವೀಕ್ ಕಣ್ಣಾಗ ಜೀವ ಹಿಡ್ದಂಗೆ ಆಗ್ಬಿಡ್ತಾವ. ಜ್ವರ ಅಂದ್ರೆ ಜ್ವರ ಬರ್ತಿರ್ತಾವ ಹುಡುಗರಿಗೆ. ಅದಕ್ಕೆ ಅದನ್ನು ಮೀರಿ ನಿಲ್ಬೇಕಾದ್ರೆ ಈ ರೀತಿ ಸಮಸ್ಯೆಗೆ ಪರಿಹಾರ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಹಲ್ಲು ಬರ್ಲಕತ್ತಿ ಬಿಡ್ತಾವ ಅಂತ ಹೇಳ್ತಾನೆ. ಕೆಲವು ತಿಂಗಳು ಹೀಗೇ ಚಿಂತೆ ಮಾಡುತ್ತಾ ಕಳೆಯುವುದರೊಳಗಾಗಿ 7-8 ಕಳೆದರೆ ಸಾಕು, ಸಣ್ಣಾಗಿ ಹಲ್ಲು ಹೊರಗೆ ಬರಲು ಶುರುವಾಗುತ್ತವೆ. ಮರತ ಬಾಲ ಬಹು ಏನಾಯ್ತು ನಿಕಸತ ಏನ್ರಿ ಹಿಕ್ಮಲಿ ಅಂತ ಹೇಳಿ ಒಂದು ಇದು ಇರ್ತದ. ಅದನ್ನ ತೆವದ ಕಟ್ಟಿ ಕಲ್ಲದ ಮೇಲೆ ತೆವದ ಕಿಶಿಂದ ಒಸಡಿ ಹಾಕ್ತಾರ ಹಳ್ಳಾಗ್ರಿ. ಹಿಕ್ಮಲ್ಲಿ ನಮ್ಮಲ್ಲಿ ಅದಕ್ಕೆ ಏನ ಅಂತಾರ, ಕಾಡೆ ಏನ ಅಂತಾರ ಇಲ್ಲಿ ನಮ್ಮ ಕಡೆ. ಅದು ಒಸಡಿಗೆ ಹತ್ತದ ಕೂಡಲೇ ಅದೇನೋ ಇದು ಬ್ಯಾಕ್ಟೀರಿಯಾಗಳು ಬೆಳಿಬಾರ್ದು ಅಷ್ಟೇ. ಬಾಯಿ ಒಳಗೆ ಸ್ವಚ್ಛತೆ ಕಾಯ್ಬೇಕು. ಆಂಟಿಸೆಪ್ಟಿಕ್ ಟ್ರೀಟ್ಮೆಂಟ್ ಇರ್ಬೇಕು ಅದು ಬಾಯಾಗ. ಹಳ್ಳಾಗ ಮಾಡ್ತಾರ. ಮರತ ಬಾಲ ಬಹು ನಿಕಸತ ದಂತ ತಬು ಯಹ ಚಿಂತಾ ದುಃಖತಿಯ ಕಂತ ಜಿಯೇ ಬರೋ ದುಃಖತೆ ವಾರೋ ದೇಕಿ ಚುರಾವೋ ಧರತ ಉತಾರೋ. ಹಲ್ಲು ಬರುವಾಗ ಎಲ್ಲಿ ತನ್ನ ಮಗು ಅಶಕ್ತವಾಗಿ ಕಷ್ಟಕ್ಕೀಡಾಗುತ್ತದೋ, ಎಲ್ಲಿ ಅದು ವೀಕ್ ಆಗಿ ಎಲ್ಲಿ ಸತ್ತೇ ಹೋಗುತ್ತದೋ ಅಂತೇಳಿ ದುಃಖ ಪಡ್ತಿರ್ತಾರೆ. ಭಯಂಕರ ವೀಕ್ ಆಗಿಬಿಡ್ತದೋ ಕೂಸ. ಹಲ್ಲು ಬರೋದು ಹೆಂಗಾರ ಇರಲಿ, ಏನಾಯ್ತಪ್ಪ ನಾನು ಕೂಸಿಗೆ ಅಂತೇಳಿ ಹೆಗಲ ಮೇಲೆ ಹಾಕೊಂಡು
ಹಾಕೋ ಮೇಲೆ ಅವ್ರ್ಯಾರು ಚಿಲ್ಡ್ರನ್ ಸ್ಪೆಷಲಿಸ್ಟ್ ಬಳಿ ಓಡಾಡ್ತಿರ್ತಾರೆ, ಭಯಂಕರ ದುಃಖಗ್ರಸ್ತ ಆಗ್ತಾರ. ಅಶಕ್ತವಾದ ತಮ್ಮ ಮಗು ಬದುಕಿ ಉಳಿಯಲೆಂದು ಭಯಂಕರ ದುಃಖದಿಂದ ಪಾರಾಗಬೇಕಂತೇಳಿ ಏನ್ ಮಾಡ್ತಾರಂದ್ರ 3-4 ಬೀದಿಗಳು ಸೇರುವ ಸ್ಥಳಗಳಲ್ಲಿ ಆ ಮಗುವಿನ ಮೇಲೆ ಏನೇನೋ ನಿಂಬೆಕಾಯಿ, ತೆಂಗಿನಕಾಯಿ, ಅವು ಇವು ಮೆಣಸಿಕಾಯಿ ಅವೆಲ್ಲ ಏನ್ ಮಾಡ್ತಾರ, ನಿವಾಳಿಸಿ ಇಳಿಸಿ ರೋಡ್ ಮೇಲೆ ಎಲ್ಲ ಹಾಕೋತಾರ ತಮ್ಮ ಮಕ್ಕಳು ಚಲೋ ಬೆಳೀಲಿ ಅಂತೇಳಿ. ಮೇಚ್ಛ ಚಮಾರ ಚುಹರೆ ಕೋಟಿ ತಿನ್ನತೆ ಝಳವಾವತ ದ್ವಿಜರೋರಿ ಸ ಇರ ರಾಜ ಪೀರ ಫಕೀರ ದೋಕತ ಜೋಕತ ಹಾತ ಅದಿರ ಪಾಮರ ಮಚ್ಚೆಗಾರ ಬಂಗಿ ನೇಕಾರ ಎಲ್ಲರ ಬಳಿ ಹೋಗ್ಬಿಡ್ತಾರ. ಬ್ರಾಹ್ಮಣರಂತ ಶ್ರೇಷ್ಠ ವ್ಯಕ್ತಿಗಳಿಂದ ಮಂತ್ರ ಹಾಕಿಸಿಕೊಳ್ಳುತ್ತಾರೆ. ಎಲ್ಲರ ಕೂಸಿಗೆ ಮಂತ್ರ ಹಾಕಿದ್ರೆ ಎಲ್ಲರ ಬಳಿ ಹೋಗಿ ನಾನು ಕೂಸಿನ ಉಳಿದ್ರಪ್ಪ ಅಂತೇಳಿ ಮಂತ್ರ ಹಾಕಿಸ್ಕೋತಾರ. ಸೈಯದ ಖಾಜ ಪೀರ ಫಕೀರ ಎಲ್ಲ ಕಡೆ ತೊಗೊಂಡೋಗ್ತಾರ. ಅದಕ್ಕೆ ಆ ಜಾತಿ ಈ ಜಾತಿ ಅಂತೆಲ್ಲ ಎಲ್ಲ ಕಡೆದು ಪ್ರಾರ್ಥನೆ ಮಾಡುತ್ತಾರ. ಸಾಧು, ಧರ್ಮಗುರು, ಭಿಕ್ಷುಕ, ಮನಿಗ್ ಭಿಕಾರಿ ಬಂದ್ರು ಸಹಿತ ನಾನು ಕೂಸಿನ ಹೆಂಗಾರ ಮಾಡಿ ಉಳಿದ್ರಪ್ಪ, ಬಹಳ ಶಕ್ತ ಆಗ್ಯದ ಅಂತೇಳಿ ಎಲ್ಲರಿಗೂ ಧೋಕುತ ಅಂದ್ರೆ ಎಲ್ಲರ ಕಾಲಿಗೆ ಧೋಕುತ ಅಂದ್ರೆ ಎಲ್ಲರ ಕಾಲಿಗೆ ಬೀಳ್ತಾರ. ಆ ಕೂಸಿನ ಬೆಳೆಸೋದ್ರ ಸಲುವಾಗಿ ಎಲ್ಲರ ಕಾಲಿಗೆ ಬೀಳುತ್ತಾ ಕೈ ಜೋಡಿಸುತ್ತಾ ಅಧೀರರಾಗಿ ಅವರೆಲ್ಲರ ಬಳಿಯಲ್ಲಿ ಅಧೀರರಾಗಿ ಭಯಗ್ರಸ್ತರಾಗಿ ಕಾಪಾಡು ಎನ್ನುತ್ತಿರುತ್ತಾರೆ. ಕೂಸಿನ ಕಾಪಾಡಪ್ಪ, ನಾನು ಕೂಸು ಬದುಕಬೇಕಪ್ಪ, ಕಾಪಾಡಬೇಕಪ್ಪ. ಚಾಕು ಹಿಂದೂ ಕಬಹು ನಹಿ ಮಾನೈ ಪುತ್ರ ಹೇತು ತಿ ಇಷ್ಟ ಪಿಚಾನೈ ಭೈರೋ ಭೂತ ಮನಾವತ ನಾನಾ ಧರತ ಶಿವಾಬಲ ಭೂಮಿ ಮಸಾನ. ತಂದೆ ತಾಯಿಗಳಾದವರು ದಂಪತಿಗಳು ಮಕ್ಕಳು ಹುಟ್ಟುವುದಕ್ಕಾಗಿ, ಮಕ್ಕಳು ಬದುಕುವುದಕ್ಕಾಗಿ ಯಾವ ಹಿಂದೂಗಳು ಎಂದು ಒಪ್ಪಿ ಆಧರಿಸಲಾರದ ಜನರನ್ನೂ ಕೂಡ ಹಿಂದೂಗಳು ಎಂದೂ ಅವ್ರ ಹತ್ರ ಹೋಗಂಗಿಲ್ಲ, ಅವರಿಗೆ ಮಾತನಾಡಿಸುವಂಗಿಲ್ಲ. ಅಂತ ಜನರ ಬಳಿ ಸಹಿತ ಹೋಗಿ ಏನ್ ಮಾಡ್ತಾರ, ಆಧರಿಸಲಾರದ ಜನರನ್ನೂ ಕೂಡ ಇವರು ನಮ್ಮವರು ಎಂದು ಇಷ್ಟಪಟ್ಟು ಪರಿಚಯ ಮಾಡಿಕೊಳ್ಳುತ್ತಾರೆ. ಯಾರ ಇಂಥದ್ದು ಮಾಡ್ತಾರ ಮಾತದ ಕೂಸ ಅಂತಂದ್ರ ನಮ್ಮ ಹಿಂದೂ ಮಂದಿ ಅಂತ ಇಲ್ಲಿ ಹೋಗಂಗಿಲ್ಲ. ಅಂತ ಓಣ್ಯಾಗ ಅಂತ ಜನರ ಬಳಿ ಹೋಗಿ ಸಹಿತ ಅವ್ರ ಪರಿಚಯ ಮಾಡಿಕೊಂಡು ಇವರು ನಮ್ಮವರು ಅಂತ ಅನಿಸುವಂತವ್ರು ಭಯಾನಕವಾದ ಭೂತ ಪಿಶಾಚಿಗಳನ್ನು ಕೂಡ ಮನವತ ಪ್ರಾರ್ಥಿಸುತ್ತಾರೆ. ಭೂಮಿ ಮನಸ ಅಂದ್ರೆ ಸ್ಮಶಾನಕ್ಕೆ ಹೋಗಿ ಶಿಲುಬಲ ಅಂದ್ರೆ ಬಲಿಗಳನ್ನು ಕೊಡುತ್ತಾರೆ. ಧರತ ಅಂದ್ರೆ ಸತ್ತ ಪ್ರಾಣಿಗಳ ನೈವೇದ್ಯವನ್ನು ಮಾಡುತ್ತಾರೆ. ಇವೆಲ್ಲ ಅನುಭವ ಎಲ್ಲಿ ಸಿಕ್ಕವೇನು ನಿಶ್ಚಲ್ ದಾಸಗೆ. ತಾನ್ ನೋಡಿದ್ರೆ ಸನ್ಯಾಸಿ ಅದನ್ನ ಎಂತ ಪರಿಮಾಣ. ಉದ್ದ ಹೆಸರ ಅಕ್ಕಿ ಸೇರಿಸಿ ಅಡಿಗೆಯಲ್ಲಿ ಪತ್ರೊಳಿಯಲ್ಲಿ ಹಾಕಿ 3 ದಾರಿ ಕೂಡುವ ಸ್ಥಾನದಲ್ಲಿ ಇಡುತ್ತಾರೆ. ಹಿಂಗೆಲ್ಲ ಮಾಡಿ ದಾನರಕೋ ಡಮರು ಭರಿ ಬಾಜೈ ಕರ ಜೋರತ ಪೂಜನ ನಹಿ ಲಾಜೈ ಔರ ಜಂತ್ರ ತಾ ಬೀಜ ಗನೈ ರೈ ಲಿಖಿ ಮತವಾಯ ಪೂತ ಗರಗರೈ. ಅಂದ್ರೆ ದಾನ ಮಾಡೋದು, ದಾನಕರು ಅಂತಂದ್ರೆ ಯಾರದು, ಬೇಡರವನನ್ನು ಮನೆಗೆ ಕರೆ ತಂದು ಆತನಿಂದ ಡಮರು ಉಡುಗುಡಿಕೆ ಬರೆಸ್ತಾರೆ. ಮತ್ತೆ ಅವನಿಗೆ ಕೈ ಜೋಡಿಸುತ್ತಾರೆ, ಪೂಜಿಸುತ್ತಾರೆ. ನಾಚಿಕೆನೆ ಪಡಂಗಿಲ್ಲ. ಮಕ್ಕಳ ಸಲುವಾಗಿ ಯಾರು ಬೇಕವ್ರಿಗೆ ಕೈ ಜೋಡಿಸ್ತಾರೆ, ಯಾರು ಬೇಕವ್ರಿಗೆ ಕಾಲಿಗೆ ಬೀಳ್ತಾರೆ. ಮತ್ತು ಆತನಿಂದ ಜಂತ್ರಗಳನ್ನ ಮಾಡಿ, ಬೀಜ ಅಂದ್ರೆ ಸಾಹಿತ್ಯಗಳನ್ನ ತಯಾರು ಮಾಡಿ ಮತ್ತೇನ್ ಮಾಡ್ತಾರ, ಹೊದಿಸಿ ಮಗುವಿಗೆ ಕೊರಳಲ್ಲಿ ಹಾಕುತ್ತಾರೆ. ಅವ್ರ ಕಡೆಯಿಂದ ಅವೆಲ್ಲ ಮಕ್ಕಳ ಕೊಳ್ಳಾಗ ಕಟ್ಟಿಸ್ತಾರೆ. ಇವೆಲ್ಲ ಯಂತ್ರ ಪಾಂತ್ರ ಅಂತೇಳಿ. ನಿಜ ಕುಲಮೇ ಏಕ ಅಚ್ಯುತ ಪೂಜಾ ಕಿನ ಹೂನ ಸುಪನಹಿ
ಸುಮರೋ ದೂಜ ಸೋಕುಲ ನೋಮ ಪೂತಹಿತ ತ್ಯಾಗೋ ವ್ಯಭಿಚಾರಣ ಜೂಜಃ ಪ್ರಹ್ಲಾಗೋ. ತನ್ನ ವಂಶವು ವಿಷ್ಣುದೇವನ ಏಕದೇವ ನಿಷ್ಠೆ ಉಳ್ಳದ್ದಾಗಿದ್ದು, ಎಲ್ಲ ಏಕದೇವೋಪಾಸಕರು. ನಮಗೆ ಒಂದೊಂದು ದೇವರ ಫಿಕ್ಸ್ ಇಷ್ಟಲಿಂಗ ನಮಗೆ ದೇವರಂತೇಳಿ ದಾರಿ ಮಾಡಿ ಕೊಟ್ಟಾರೆ. ಅದರ ಮೂಲಕ ನಾವು ಏನ್ ಮಾಡ್ಬೇಕು, ಶಿವಯೋಗ ಸಾಧನೆ ಮಾಡ್ಬೇಕಂತೇಳಿ ಇದ್ರೂ ಸಹಿತ ನಿಷ್ಠೆ ಉಳ್ಳದ್ದಾಗಿದ್ದರೂ ಪೂತಹಿತ ಮಗುವಿನ ಕಲ್ಯಾಣಕ್ಕಾಗಿ ಏನ್ ಮಾಡ್ತಾರೆ, ವ್ಯಭಿಚಾರಿ ಸ್ತ್ರೀಯ ಹೇಗೆ ಸಿಕ್ಕವರೊಡನೆ ಕೂಡುತ್ತಾಳೆಯೋ ಹಾಗೆಯೇ ಪುತ್ರ ಹಿತೈಷಿಗಳು ಎಲ್ಲೆಲ್ಲಿ ಏನೇನೋ ಮಾಡುತ್ತಾ ಯಾರ್ಯಾರಾದ್ರೂ ಹೇಳಿದ್ದೆ ಕೇಳುತ್ತಾ ಆ ಕಾರ್ಯದಲ್ಲಿ ಪ್ರವೃತ್ತರಾಗುತ್ತಾರೆ. ಹೋತ ಸೀತಾಳಕೋ ಜವ ನಿಕಸನ ನಸತ ಮಾತ ಪಿತು ಮನಕೋ ವಿಕಸನ ಸ್ನಾನ ಕ್ರಿಯಾ ತಜಿ ರಹತ ಮಲೀನ ಪರಮದೇವ ಗದ ಹಾಕೋ ಕೀನ. ಇದು 100ನೇ ಚೌಪಾಯಿ. ಇಲ್ಲಿ ತಾನು ನಿಂದಿರ್ಸ್ಬಿಡಮು. ಏನಂತಾನ, ಯಾವಾಗ ಪುತ್ರನಿಗೆ ಮೈಲಿಗೆ ಬಂದದ, ಸೀತಾಳ ಅಂತಂದ್ರ ಅವೇ ಗಾಣಿಜಲ ಗೊಬ್ಬರ ಬರ್ತಾವಲ್ಲ, ಮೈ ತುಂಬ ಹುಣ್ಣಾತವಲ್ಲ, ಇನ್ಫೆಕ್ಷನ್, ಅವಾಗ ಕಾಣಿಸಿಕೊಳ್ಳುತ್ತವೆಯೋ ದಂಪತಿಗಳು ಏನ್ ಮಾಡ್ತಾರ, ಪ್ರಸನ್ನತೆ ಎಲ್ಲ ನಾಶ ಹೋಗ್ಬಿಡ್ತು. ಕೂಸ್ ನೋಡಪ್ಪ ಹೆಂಗಾಗ್ಬಿಡ್ತು, ಎಲ್ಲ ಮೈ ತುಂಬ ಗುಳ್ಳಿ ಉಣ್ಣ ಯಪ್ಪೋ ಅಂತೇಳಿ ಗಾಬರಿಯಾಗಿ ಸ್ನಾನ ಸಂಧ್ಯಾವಂದನ ಮೊದಲಾದ ನಿತ್ಯ ಕ್ರಿಯೆಗಳನ್ನೆಲ್ಲ ತ್ಯಾಗ ಮಾಡಿ ಮಲೀನವಾಗಿ ಬಿಡುತ್ತಾರೆ. ಅದೇ ಚಿಂತೆಯೊಳಗೆ ಹೊಲಸಾಗ್ಬಿಡ್ತಾರ. ಮತ್ತೆ ಗದ ಹಾಕು ಅಂದ್ರೆ ಕತ್ತೆಯನ್ನ ಪರಮದೇವ ಎಂದು ತಿಳಿದು ಪೂಜಿಸುತ್ತಾರೆ. ಕತ್ತಿನ ಸಹಿತ ತಂದು ಅಂತವ್ ಸೀತಾಳ ಏನಂತಾರೆ ಗಣಜಲ ಗೊಬ್ಬರ ಬಂದ್ರೆ ಕತ್ತಿಗೆ ಸಹಿತ ತಂದು ಪೂಜೆ ಮಾಡ್ತಾರ ಅಂತೇಳಿ ಕೂಸಿನ ಸಲುವಾಗಿ ಏನೇನೋ ಮಾಡ್ತಾರ. ಆ ಕೆಲವೊಂದು ಕೂಸುಗಳದು ಜೊಲ್ಲು ಜಗ್ಗಿ ಸೋರ್ಲಕ್ಕತ್ತಂದ್ರೆ ಬಾಯಿ ಎಲ್ಲ ಸೆಲ್ತಂಗ ಆಗಿಬಿಡ್ತದ ಕೂಸುಗಳದು. ಅದು ಏನ್ ಮಾಡಿದ್ರು ಬಾಯಿ ಸುತ್ತ ಗಾಯಗಳು ಇನ್ಫೆಕ್ಷನ್ಗಳು ಆಗ್ತಿರ್ತಾವ. ಈಗ ಟ್ರೀಟ್ಮೆಂಟ್ ಬಂದ್ಬಿಟ್ಟವ್ರಿ, ಯಾವದಕ್ಕೂ ಒಂದು ಕ್ರೀಮ್ ಇರ್ತದೆ, ಹಚ್ಚಿದ್ರೆ ಆರಾಮಾಗಿ ಬಿಡ್ತದ. ಮೊದಲು ಅದು ಇದ್ದಿದ್ದಿಲ್ಲ ಆ ಸಮಸ್ಯೆ. ಮೊದಲು ಇವು ಔಷಧಿಗಳು ಅಂತ ಪರಿ ಬಹಳ ಇದ್ದಿದ್ದಿಲ್ಲ. ಅದಕ್ಕೆ ಎಲ್ಲರೇ ಒಂದ್ ಕಡೆ ಕಟ್ಟಿ ಮೇಲೆ ಒಂದು ಸಿಂಹ ಅಂತ ಮಾಡಿರ್ತಾರೆ. ಸಿಂಹ, ಆ ಸಿಂಹಕ್ಕ ಏನ್ ಮೆಡಿಸಿನ್ ಇಟ್ಟಿರ್ತಾರೋ ಏನೋ, ಯಾರ್ದೋ ಒಬ್ಬರು ಮನೆಯಾಗ ಮಾಡಿರ್ತಾರದು. ಅಲ್ಲಿ ಹೋಗಿ ಆ ಸಿಂಹದ ಮೇಲಿಂದ ಒಂದಿಷ್ಟು ಅದೇನೋ ಗುಲಾಬಿ ಬಣ್ಣದ್ದೇನೋ ಹಚ್ಚಿರ್ತಾರ, ಅದು ತಗೊಂಡು ಆ ಕೂಸಿನ ಬಾಯಿ ಸೂತ ಒರೆಸ್ಬಿಡ್ತಾರೆ. ಅದು ಕೂಸು ಆರಾಮಾಗ್ಬಿಡ್ತು. ಅವೆಲ್ಲ ಏನೇನೋ ಕೆಲವೊಬ್ಬರು ಮೆಡಿಸಿನ್ಸ್ ಒಂದೊಂದು ರೀತಿ ಬೇರೆ ಬೇರೆ ರೀತಿಲಿಂತ ಕೊಡ್ತಾರ. ಅದು ಹೆಂಗ್ ಕೊಡ್ತಾರ ಗೊತ್ತಾಗಲ್ಲ. ಹಿಂಗೆಲ್ಲ ಏನೇನೋ ಇತ್ತು ಹಿಂಗಾಗಿ ಮಕ್ಕಳ ಸಲುವಾಗಿ ಎಷ್ಟು ಸಮಸ್ಯೆದೊಳಗಿರ್ತೀವಿ. ಮಾಡಬಾರ್ದು ಮಾಡ್ತೀವಿ, ಕೇಳಬಾರ್ದು ಕೇಳ್ತೀವಿ, ಹೇಳಬಾರ್ದು ಹೇಳ್ತೀವಿ, ಎಲ್ಲಿ ಕೈ ಜೋಡಿಸಬಾರ್ದು ಅಲ್ಲೆಲ್ಲ ಕೈ ಜೋಡಿಸ್ತೀವಿ, ಎಲ್ಲಿ ಕಾಲಿಗೆ ಬೀಳಬಾರ್ದು ಅಲ್ಲಿ ಕಾಲಿಗೆ ಬೀಳ್ತೀವಿ, ಏನೆಲ್ಲ ಮಾಡಿ ಮಕ್ಕಳನ್ನ ಬೆಳೆಸ್ತೀವಿ. ಅದಕ್ಕೆ ತಂದೆ ತಾಯಿ ಉಪಕಾರ ಬಹಳ ದೊಡ್ಡದು ಅಂಥೇಳಿ ಹೇಳೋದಕ್ಕ ಏನ್ ಮಾಡ್ಲಕತ್ತಾರ, ಈ ಮಕ್ಕಳು ಎಷ್ಟು ಕಷ್ಟ ಕೊಡ್ತಾವ, ಮಕ್ಕಳಲ್ಲಿಂತ ಎಷ್ಟು ತ್ರಾಸ ಆಗ್ತದ ಅನ್ನೋದನ್ನ ವರ್ಣನ ಮಾಡ್ಲಕತ್ತಾರ. ಅದಕ್ಕೆ 100ನೇ ಚೌಪಾಯಿ ತನ ಬಂದೀವಿ. ಮತ್ತೆ ನಾಳೆಗೆ 101ನೇ ಚೌಪಾಯಿ ಏನ್ ಹೇಳ್ತಾರೆ ನಾಳೆ ನೋಡೋಣ. ಸಾಕಲ್ಲ ಇವತ್ತು. ಇದೆಲ್ಲ ಏನು ಎಲ್ಲ ದಾಟಿ ಹೋಗಿವಿ. ನಮ್ಗೆ ಯಾವ ಮಕ್ಕಳು ಸಣ್ಣದ್ರದ್ದು ಏನು ಸಮಸ್ಯೆ ಇಲ್ಲ. ಮುಂದೆ ಮೊಮ್ಮಕ್ಕಳ ಸಮಸ್ಯೆ ಬಂದ್ರೆ ಏನಾದ್ರು ಉಪಯೋಗ ಆಗಬಹುದು. ಈಗಂತೂ ಇಂಥ ಯಾವ ಚಿಂತೆ ಇಲ್ಲ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ, ಎಲ್ಲರಿಗೂ ಶರಣಾರ್ಥಿ. ಒಳ್ಳೆಯದಾಗಲಿ. ಮತ್ತೆ ಮುಂದೆ ಏನ್ ಮಾಡ್ತೀರಿ ನೋಡ್ರಿ, ಸಂಕ್ಷಿಪ್ತ ಮಂಗಳಾರತಿ ಮಾಡಿ, ಡೀಟೇಲ್ ಮಂಗಳಾರತಿ ಮಾಡಿ, ಜಗ್ಗಿ ಟೈಮ್ ತೊಗೊಳಕ್ ಹೋಗ್ಬೇಡ್ರಿ. ಮಂಗಳಾರತಿ ಮಾಡ್ಲಕ್ ಬರ್ತದ ಸಾಕು, ಬೇಕಿದ್ದಾಗ ಮಾಡ್ಲಕ್ ಬರ್ತದ. ಮತ್ತೆ ಸಂಡೇ ಗಿಂಡೆ ಟೈಮ್ ಸಿಕ್ಕಾಗ ಮಾಡ್ರಿ.
ಬೇಕಾದವರು ಬೇಡಾದವರು ಹೆಂಗ್ ವ್ಯಾಪ್ತಿಯಾದಿತ್ರಿ, ಹೆಂಗ ತಮಗೆಲ್ಲ ಬೇಕಾದವ್ರೆಲ್ಲ ಜೊತೆಗೂಡಿ ಹೆಂಗ ವಿದೇಶಿಗಳು ಎಲ್ಲಿ ಬೇಕಲ್ಲೆಲ್ಲ ಹೋಗಿಸಿಂದ ಅವ್ರು ನಮಸ್ಕಾರ ಮಾಡೋದು, ನನ್ನ ಮಗ ಆರಾಮಾಗ್ಲಿ ಅಂತ ಏನು ಆ ಟೈಪ್ ಮಗನ ಸಲುವಾಗಿ ದೇವರನ್ನ ಬಿಟ್ಟು ಇವರೆಲ್ಲರನ್ನ ಕಾಲಿಡುವಂತಹ ಪರಿಸ್ಥಿತಿ ಬರ್ತದ, ದುಃಖ ಪಡ್ತಾರ ಅನ್ನೋದನ್ನ ಹುಡುಗಳ್ಕೊಳ್ತೇನೆ. ನಮಗೆಲ್ಲ ಅಂತ ತಿಳಿಸ್ಕೊಟ್ರು ಅವರಿಗೆ ಮಂಗಳಾಚರಣೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ. ಓಂ ನಮಃ ಶಿವಾಯ. ಜೈ ಶ್ರೀ ಬ್ರಹ್ಮಾದೇವಿ. ಜೈ ಶ್ರೀ ಎಲ್ಲ ಗುರುಗಳಿಗೂ ಶರಣು ಶರಣ.